ಒಬ್ಬೊಬ್ರೆ ಬರ್ತಾರೆ. ಟೈಮ್ ಆದ ನಂತರ ಯಾವಾಗ ಟೈಮ್ ಸಿಗುತ್ತೆ ಅವ್ರಿಗೆ ಅವಾಗ ನಾವೀಗ ಸ್ಟಾರ್ಟ್ ಮಾಡೋಣ ಹಾಗಾದ್ರೆ ಅಲ್ವಾ? ಓಕೆ, ಒಂದನೇ ಪ್ರಶ್ನೆ ಏಕ ಆಯ್ಕೆ ಮಾದರಿಯ ಪ್ರಶ್ನೆಗಳು. ಇದು 2015ರ 3ನೇ ಪ್ರಶ್ನೆ ಪತ್ರಿಕೆ ಕೆಸೆಟ್. ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ, ಯಾರು ಮಮತಾ ಮ್ಯೂಟ್ ಮಾಡ್ಕೊಳ್ಳಿ. ಇದು ಕೆಸೆಟ್ನ 3ನೇ ಪತ್ರಿಕೆ. ಮೊದಲ ಪ್ರಶ್ನೆ ಏಕ ಆಯ್ಕೆಯ ಪ್ರಶ್ನೆಗಳು, ಮಾದರಿಯ ಪ್ರಶ್ನೆಗಳು ಅಂತ ಕೊಟ್ಟಿದ್ದಾರೆ. ಸೊ ಇದರ ಪ್ರಶ್ನೆ, ತನಗಾಗಿ ಸಲರಿಯ ಉಚಿತ ವಾಕ್ ಚತುರತೆಯಂ ಅನ್ನುವಂತ ಒಂದು ವಾಕ್ಯವನ್ನ ಕೊಟ್ಬಿಟ್ಟು ಈ ಉಕ್ತಿ ಬಂದಿರುವ ಕೃತಿ ಯಾವುದು ಅಂತ ಕೇಳಿದ್ದಾರೆ. ನಾನು ಮೊನ್ನೆ ಕವಿರಾಜ ಮಾರ್ಗವನ್ನ ಕುರಿತು ವಿವರಿಸಬೇಕಾದ್ರೆ ಬಹಳ ಸುದೀರ್ಘವಾಗಿ 1 ಗಂಟೆಗಳ ಕಾಲ ಇದ್ರ ಕುರಿತು ಮಾತಾಡಿದ್ದೇನೆ. ಸೊ ಇದು ಈ ಮಾತು ಕುಕವಿಗಳು ಮತ್ತು ಸುಕವಿಗಳನ್ನ ಕುರಿತು ಹೇಳ್ಬೇಕಾದ್ರೆ, ಕವಿಗಳು ಆದಂತವರು ಕಾವ್ಯವನ್ನ ಕಟ್ಟುವಾಗ ಯಾವ ರೀತಿಯ ಜ್ಞಾನವನ್ನ ಹೊಂದಿರಬೇಕು ಅನ್ನುವಂಥದ್ದನ್ನ ಹೇಳ್ಬೇಕಾದ್ರೆ, ಮತ್ತು ಆ ಕವಿಗಳು ಕಾವ್ಯವನ್ನ ಕಟ್ಟುವಾಗ ದೇಸೀಯತೆಯನ್ನ ಮತ್ತು ಮಾರ್ಗವನ್ನ ಬಳಸುವಾಗ ಯಾವ ರೀತಿಯ ಸಂಸ್ಕೃತ ಪದಗಳನ್ನ ಬಳಸಬೇಕು, ಯಾವ ರೀತಿಯ ಸಂಸ್ಕೃತ ಪದಗಳನ್ನ ಬಳಸಬಾರ್ದು ಅನ್ನುವಂತ ವಿಚಾರವನ್ನ ಕುರಿತು ಸುಕವಿ ಮತ್ತು ಕುಕವಿ, ಅಂದ್ರೆ ಒಳ್ಳೆಯ ಕವಿ ಕೆಟ್ಟ ಕವಿಯ ಕುರಿತು ಮಾತಾಡ್ಬೇಕಾದ್ರೆ ಕವಿರಾಜ ಮಾರ್ಗಕಾರ ಈ ಮಾತನ್ನ ಹೇಳ್ತಾನೆ. ಸೊ ಇಲ್ಲಿ ಏನು ಇದೆ ಮಾತು, ತನಗಾಗಿ ಸಲರಿಯನುಚಿತ ವಾಕ್ಚತುರತೆಯಂ ಒಟ್ಟಿಗೆ ಆಗ್ಬೇಕದು, ಬಿಡಿ ಬಿಡಿಯಾಗಿದೆ. ಸೊ ಈ ಮಾತನ್ನ ಯಾಕೆ ಹೇಳ್ತಾನೆ ಕವಿ ಅಂತ ಹೇಳಿದ್ರೆ, ಕಾವ್ಯಗಾರ ಯಾರು ಕಾವ್ಯವನ್ನ ಕಟ್ತಾನೋ ಅವನು ತಾನು ಕಾವ್ಯವನ್ನು ಕಟ್ತಕ್ಕಂತಹ ಸಂದರ್ಭದಲ್ಲಿ ಸ್ವಂತ ಜ್ಞಾನದಿಂದ, ಸ್ವಂತ ತಿಳುವಳಿಕೆಯಿಂದ, ಶಬ್ದಗಳ ಚಾಕಚಕ್ಯತೆಯಿಂದ, ವಾಕ್ ಚಾತುರ್ಯತೆಯಿಂದ ಕಾವ್ಯವನ್ನ ಕಟ್ಬೇಕಾಗುತ್ತೆ. ಆದ್ರೆ ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಕಾವ್ಯವನ್ನು ಕಟ್ಬೇಕು ಅನ್ನುವಂತಹ ದರ್ದಿಗೆ ಬಿದ್ದು ಅವರೆಲ್ಲ ಬೇರೆ ಬೇರೆ ಕವಿಗಳು ಬರೆದಂತಹ ಶಬ್ದ ವೈಚಿತ್ರ್ಯಗಳನ್ನ ಬಳಸಿಕೊಂಡು ಆ ಕಾವ್ಯದಲ್ಲಿ ತರ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಹಾಗಾಗಿ ಅದು ಆ ಕಾವ್ಯ ತನ್ನದನಿಸ್ಕೊಳ್ಳೋದಿಲ್ಲ. ಅದ್ ಮಾಡತಕ್ಕಂತ ಪ್ರಯತ್ನ ಹೇಗಿರ್ತದೆ ಅಂತ ಹೇಳಿದ್ರೆ, ಪರ್ವತ ಗುಹೆಯಲ್ಲಿ ನಿಂತ್ಕೊಂಡು ಮಾತುಗಳನ್ನ ಹಾಡಿದ ಹಾಗೆ, ಪರ್ವತ ಗುಹೆಯಲ್ಲಿ ನಿಂತ್ಕೊಂಡು ಒದರಿದ ಹಾಗೆ. ಪರ್ವತದ ಗುಹೆಯಲ್ಲಿ ನಿಂತ್ಕೊಂಡು ನಾವು ಮಾತಾಡಿದ್ರೆ, ನಾವು ಒದರಿದ್ರೆ, ನಾವು ಚೀರಾಡಿದ್ರೆ ಯಾರಾದ್ರೂ ಕೇಳಿಸ್ಕೊಳ್ತಾರ ಅದನ್ನ? ಇಲ್ಲ ಅಲ್ವಾ? ಆ ರೀತಿನಲ್ಲಿ ಈ ಕವಿಯ ಒಂದು ಕಾವ್ಯ ಅನ್ನುವಂತ ಮಾತನ್ನ ಹೇಳ್ಬೇಕಾದ್ರೆ ಈ ಮಾತು ಬರ್ತದೆ, ತನಗಾಗಿ ಸಲರಿಯನುಚಿತ ವಾಕ್ಚತುರತೆ ಅಂತಕ್ಕಂತ ಮಾತು. ಸೊ ಅದರ ಬಗ್ಗೆ ನಾನು ಆಲ್ರೆಡಿ ಸುದೀರ್ಘವಾಗಿ 1 ಗಂಟೆಗಳ ಕಾಲ ಮಾತನಾಡಿದ್ದೇನೆ. ಇವತ್ತು ನಾವು ಕಾವ್ಯಾವಲೋಕನದ ಕುರಿತು ಮಾತನಾಡ್ತಾ ಹೋಗೋಣ. ಕಾವ್ಯಾವಲೋಕನ 2ನೇ ನಾಗವರ್ಮ, ಅದ್ ನಾನು ಹೇಳಿದ್ನಲ್ಲ ಮೇಲೆ, ಕವಿಯ ಕುರಿತು, ಕವಿ ಸಮಯವನ್ನು ಕುರಿತು ಅದು ಮಾತಾಡುತ್ತೆ ಆ ಮಾತು. ಇಲ್ಲಿ ಕವಿ ಸಮಯವನ್ನ ಕುರಿತು ಈ ಕಾವ್ಯಾವಲೋಕನ 5ನೇ ಅಧಿಕರಣದಲ್ಲಿ 2ನೇ ನಾಗವರ್ಮ ಚರ್ಚೆ ಮಾಡ್ತಾ ಹೋಗ್ತಾನೆ. ಇವತ್ತು ಆತನನ್ನ ಮುಖ್ಯವಾಗಿ ಇಟ್ಕೊಂಡು ನಾವು ಮಾತನಾಡ್ತಾ ಹೋಗೋಣ. ಈ 2ನೇ ನಾಗವರ್ಮ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಜೈನ ಮತಾವಲಂಬಿ. ಈತನ ತಂದೆ ದಾಮೋದರ, ತಾಯಿ ವೀರಕಪ್ಪೆ. ಈತನ ಮಗ ಮಧುವಲ ಅಂತಕ್ಕಂಥವನು. ಈತನ ಗುರುಗಳು ವಾದಿರಾಜ ಪಂಡಿತರು. ಈತನ ಮಗ ಮಧುವಲ 2 ಸಾರಿ ಕೇಳಿದರೆ. ನಾಗವರ್ಮನ ಮಗನ ಹೆಸರೇನು ಅಂತ ನೆನ್ಪಿಟ್ಕೊಳ್ಬೇಕು. ಈತನ ಮಗನ ಹೆಸರು ಮಧುವಲ. ಸೊ ಈತನಿಗೆ ಕವಿತಾ ಗುಣೋದಯ, ಕವಿತಾ ಗುಣ ಕಾಂಚನ, ಅಭಿನವ ಶರ್ಮ ವರ್ಮ, ಸಕವಿಕರ್ಣ ಕಪೂರ ಅಂತಕ್ಕಂತಹ ಬಿರುದುಗಳು ಕೂಡ ನಾವು ನೋಡ್ತೇವೆ. ಇದನ್ನು ಸಹ ಈತನ ಬಿರುದುಗಳನ್ನ ಹೊಂದಿಸಿ ಬರೆಯಲಿ ಸುಮಾರು ಸಾರಿ ಕೇಳಿದರೆ. ನೆನಪಿರ್ಲಿ, ಅಭಿನವ ಶರ್ಮ ವರ್ಮ ಅಂತಕ್ಕಂಥ ಬಿರುದನ್ನೇ ಹೊಂದಿಸಿ ಬರೆಯ ಆಚೀಚೆ ಕೊಟ್ಬಿಟ್ಟು 2 ಸಾರಿ ಕೇಳಿದರೆ. ಕವಿತಾ ಗುಣೋದಯ, ಕವಿತಾ ಗುಣಕಾಂಚನ, ಅಭಿನವ ಶರ್ಮ ವರ್ಮ, ಸಕವಿ ಕರ್ಣ ಕಪೂರ ಅಂತಕ್ಕಂಥದ್ದು ಈತನ ಬಿರುದುಗಳು. ಈತನ ಆಶ್ರಯದಾತ ಚಾಳುಕ್ಯ ಜಗದೇಕ ಮಲ್ಲನ ಬಳಿ ಈತ ಅದೇನ್ ಹೇಳ್ತೀವಲ್ಲ, ಕಟುಕೋಪಾಧ್ಯಾಯನಾಗಿ ಇರ್ತಾನೆ. ಚಾಳುಕ್ಯ ಜಗದೇಕ ಮಲ್ಲನ ಬಳಿ ಈತ ಕಟುಕೋಪಾಧ್ಯಾಯನಾಗಿರ್ತಾನೆ. ಹಾಗಂತ ಇದೇ ಕಾವ್ಯದಲ್ಲಿ ಯಾವುದು ಎಂತದ್ದು ನಾಗವರ್ಮನ ಇದೇ ಕಾವ್ಯದಲ್ಲಿ, ಕಾವ್ಯಾವಲೋಕನದಲ್ಲಿ ಅಲ್ಲಿ ಹಾಗಂತ ಹೇಳಿಕೊಳ್ತಾರೆ. ಯಾರು? ಎಚ್ ದೇವಿರಪ್ಪನವರು ಸಂಪಾದಿಸಿದಂತ ಬುಕ್ ಅಲ್ಲಿ ಅವರು ಅದನ್ನ ಹೇಳ್ತಾರೆ. ಸೊ ಕಾವ್ಯಾವಲೋಕನ ಅಂತಕ್ಕಂತಹದ್ದು ಒಂದು ಅಲಂಕಾರ ಶಾಸ್ತ್ರ, ನಮ್ಗೆಲ್ಲ ಗೊತ್ತೇ ಇದೆ. ಇನ್ನ ಈತನ ಈ ಬೇರೆ ಕೃತಿಗಳು ಅಂತ ಹೇಳಿದ್ರೆ, ಕರ್ನಾಟಕ ಭಾಷಾಭೂಷಣ, ಇದು ಕನ್ನಡ ವ್ಯಾಕರಣವನ್ನ ಕುರಿತು ಸಂಸ್ಕೃತದಲ್ಲಿ ರಚಿಸಿದಂತಹ ಕಾವ್ಯ, ನೆನಪಿರ್ಲಿ. ಸೊ ಈ ಅಭಿಧಾನ ವಸ್ತುಕೋಶ ಅಂತಕ್ಕಂತಹದ್ದು ಸಂಸ್ಕೃತ ಕನ್ನಡ ನಿಘಂಟಿದು. ಸೊ ಸಂಸ್ಕೃತ ಕನ್ನಡ ನಿಘಂಟನ್ನ
ಬರೆದಂತಹವರು ಯಾರು ಅಂತ ಕೇಳಿದ್ರೆ ಎರಡನೇ ನಾಗವರ್ಮ ಅಭಿಧಾನ ವಸ್ತುಕೋಶ ಅಂತಕ್ಕಂಥದ್ದನ್ನ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಇನ್ನು ಅಭಿಧಾನ ರತ್ನಮಾಲೆ ಅಂತಕ್ಕಂಥ ಆತನ ಇನ್ನೊಂದು ಕೃತಿ ಇದೆ. ಅದು ಸಂಸ್ಕೃತ ಕನ್ನಡ ಏನು ಸಮನಾರ್ಥಕ ಪದಗಳನ್ನು ಬರೆದಂತಹ ಒಂದು ಕೃತಿ. ಸೊ ಆತನ ಇನ್ನೊಂದು ಚಂಪು ಕೃತಿ ವರ್ಧಮಾನ ಪುರಾಣ. ಇದನ್ನ ಮಹಾಪುರಾಣ ಅಂತ ಕೂಡ ನಾವು ಕರಿತೇವೆ. ಜನ್ನನ ಅನಂತ ಪುರಾಣದಿಂದ ಈತ ಜನ್ನನಿಗೆ ಗುರುವಾಗಿದ್ದ ಅಂತಕ್ಕಂಥ ವಿಚಾರ ನಮ್ಗೆ ತಿಳಿದು ಬರುತ್ತೆ. ಅದನ್ನು ಕೂಡ ನಾವಿಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕು. ವರ್ಧಮಾನ ಪುರಾಣ, ಕರ್ನಾಟಕ ಭಾಷಾಭೂಷಣ, ಚಂದೋ ವಿಚಿತಿ, ಅಭಿಧಾನ ಕೋಶ, ಕಾವ್ಯಾವಲೋಕನ ಈತ ಬರೆದಂತಹ ಪ್ರಮುಖ ಕೃತಿಗಳು. ಯಾವುದು? ಕಾವ್ಯಾವಲೋಕನ. ಈ ಕಾವ್ಯಾವಲೋಕನ ಅಂತಕ್ಕಂತಹದ್ದು ಕಾವ್ಯಕ್ಕೆ ಸಂಬಂಧಿಸಿದಂತಹ ಮತ್ತು ಛಂದಸ್ಸಿಗೆ ಸಂಬಂಧಿಸಿದಂತಹ ಬಹಳ ಪ್ರಮುಖವಾದಂತಹ ಕೃತಿ. ಯಾಕೆ ಅಂತ ಹೇಳಿದ್ರೆ ಈತ ಇಡೀ ಭಾರತೀಯ ಅಲಂಕಾರಿಕರು ಅಂತ ಏನ್ ಕರಿತೇವೆ ನಾವು, ವಾಮನ, ರುದ್ರಟ, ಭಾಮಹ, ದಂಡಿ, ಇಡೀ ಭಾರತಕ್ಕೆ, ಬರೀ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಸಂಸ್ಕೃತದಲ್ಲಿ ಬರೆದಂತ ಇವರ ಕಾವ್ಯ ಇಡೀ ಭಾರತಕ್ಕೆ ಅಲಂಕಾರಿಕ ಕೃತಿಗಳು ಅಥವಾ ಇವರು ಅಲಂಕಾರಿಕ. ಸೊ ಇಂತಹ ಭಾರತದ ಅಲಂಕಾರಿಕರು ಬಿಟ್ಟಂತಹ ಅನೇಕ ವಿಷಯಗಳನ್ನ ನಾನು ಈ ಕಾವ್ಯಾವಲೋಕನದಲ್ಲಿ ಹೇಳಿದ್ದೀನಿ ಅಂತ ಅದೇ ಎರಡನೇ ನಾಗವರ್ಮ ಕಾವ್ಯಾವಲೋಕನದಲ್ಲಿ ಆರಂಭದಲ್ಲಿ ಹೇಳಿಕೊಡ್ತಾನೆ. ಏನು ಅಂತ ಹೇಳಿದ್ರೆ, ವಾಮನನುಂ ರುದ್ರಟನುಂ ಬಾಹ್ಮನುಂ ದಂಡಿಯುಂ ಮನಂಗೊಳೆ ಪೇಳಲ್ದಂ, ಅವರು ಹೇಳದೇ ಇರ್ತಕ್ಕಂಥ ವಿಚಾರಗಳನ್ನ ನಾನು ಇಲ್ಲಿ ಹೇಳ್ತೀನಿ ಅಂತಕ್ಕಂಥ ಮಾತನ್ನ ಆತ ಇಲ್ಲಿ ಹೇಳ್ತಾನೆ. ಅಂತ ಹೇಳಿದ್ರೆ ಪ್ರಾಚೀನ ಸಾಂಸ್ಕೃತಿಕ ಲಾಕ್ಷಣಿಕರು ಏನನ್ನ ಹೇಳಿಲ್ವೋ ಅದನ್ನ ನಾನು ಇಲ್ಲಿ ಹೇಳುವಂತಹ ಪ್ರಯತ್ನವನ್ನ ಮಾಡ್ತೀನಿ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾನೆ ಆತ. ಸೊ ಇಲ್ಲಿ ಏನು ಕಾವ್ಯದ ಶರೀರಗಳಾದಂತಹ ಶಬ್ದ ಮತ್ತು ಅರ್ಥಗಳ ರಮಣೀಯತೆಯ ವಿಚಾರ ಕುರಿತು ಮಾತಾಡ್ತಾ ಆರಂಭದಲ್ಲಿ ಅಲಂಕಾರ ಗುಣಗಳೆಂಬ ಪ್ರಕ್ರಿಯೆಗಳನ್ನ ಆತ ಮಾರ್ಗ ರೀತಿಯ ಪ್ರಕ್ರಿಯೆಗಳನ್ನ ಮತ್ತೆ ಹಾಗೆ ರಸಭಾವಗಳ ಮಹತ್ವವನ್ನ ಗುರುತಿಸಿ ಕೊನೆಗೆ ಧ್ವನಿ ಮತ್ತು ವಕ್ರೋಕ್ತಿ, ಔಚಿತ್ಯ ಇವುಗಳ ನವೀನ ಪ್ರಸ್ಥಾನಗಳನ್ನ ಹೇಳಿ ಆ ಕೃತಿಯನ್ನ ಮುಗಿಸ್ತಾನೆ. ಸೊ ಈತನ ಬಹಳ ಪ್ರಸಿದ್ಧವಾದಂತಹ ಒಂದು ವಾಕ್ಯ ಅಂತ ಹೇಳಿದ್ರೆ ಇದೇ ಕೃತಿಯಲ್ಲಿರ್ತಕ್ಕಂಥದ್ದು, ರೀತಿ ವಿನೂತ ವಸ್ತು ಕೃತಿಗೊಪ್ಪುವ ಮೇಯ್ ರಸಭಾವದ ವೃತ್ತಿ ನಿರ್ಣಿತಿಯೇ ಜೀವಂ ಅಂತಕ್ಕಂಥ ಮಾತನ್ನ ಆತ ಹೇಳ್ತಾನೆ. ರೀತಿ ವಿನೂತ ವಸ್ತು ಕೃತಿಗೊಪ್ಪುವ ಮೇಯ್ ರಸಭಾವದ ವೃತ್ತಿ ನಿರ್ಣೀತಿಯೇ ಜೀವಂ ಅಂತಕ್ಕಂತಹ ಮಾತನ್ನ ಹೇಳಿ ಆತ ಇದರ ಅಲಂಕಾರದ ಕುರಿತು ಮಾತಾಡ್ತಾ ಹೋಗ್ತಾನೆ. ಸೊ ಈತನಿಗೆ ರೀತಿ ಅಂತ ಹೇಳಿದ್ರೆ ವೈದರ್ಭಿ ಪ್ರವೃತ್ತಿಗಳಂತ ಅರ್ಥ ಮಾಡ್ಕೊಳ್ತಾನೆ. ರಸ ಅಂತ ಹೇಳಿದ್ರೆ ಶೃಂಗಾರಾದಿ ಮೂರ್ತವಾದಂತಹ ಅರ್ಥ ಅಂತ ಈತನಿಗೆ ಭಾಸವಾಗುತ್ತೆ ಅಂತಕ್ಕಂಥದ್ದನ್ನ ನಾವ್ ಈ ಕೃತಿಯನ್ನ ಓದ್ತಾ ಹೋದಾಗ ಗಮನಿಸಲಿಕ್ಕೆ ಸಾಧ್ಯ ಇದೆ. ಸೊ ಅಷ್ಟು ಮಾತ್ರವಲ್ಲ, ಪ್ರಾಚೀನ ಲಾಕ್ಷಣಿಕರಿಗೆಲ್ಲ ಮಾನ್ಯವಾದಂತಹ ಕಾವ್ಯಾಲಂಕಾರಗಳು, ಕಾವ್ಯ ದೋಷಗಳು, ಕಾವ್ಯ ಗುಣಗಳು, ರೀತಿಗಳು, ರಸಭೇದಗಳು, ಕವಿ ಸಮಯಗಳು ಇವುಗೆಲ್ಲವನ್ನು ಕೂಡ ಈತ ಆ ಕಾವ್ಯದಲ್ಲಿ ಹೇಳ್ತಾ ಹೋಗ್ತಾನೆ. ಆದ್ರೆ ಹಾಗೆ ಹೇಳ್ಬೇಕಾದ್ರೆ ಬೇರೆ ಕವಿಯ ಸಹಾಯವನ್ನ ಅಂದ್ರೆ ಈ ಮುಂಚೆ ಬರೆದಂತ ಕವಿಗಳ ಸಹಾಯವನ್ನ ಪಡ್ಕೊಳ್ತಾನೆ. ಆದರೆ ಹಾಗೆ ಈತ ಲಕ್ಷಣಗಳನ್ನ ಹೇಳುವಾಗ ಅಲ್ಲಿರ್ತಕ್ಕಂತ ಕಾವ್ಯಗಳನ್ನ ಯಥಾವತ್ತಾಗಿ ತಂದು ಇಲ್ಲಿ ಇಡೋದಿಲ್ಲ. ಬದಲಾಗಿ ಆ ಕಾವ್ಯಗಳಿಗೆ ಯಾವುದೇ ರೀತಿಯ ಚ್ಯುತಿ ಬಾರದ ರೀತಿನಲ್ಲಿ ಆತ ನಡ್ಕೊಳ್ತಾನೆ ಅಂತ ಹೇಳಿದ್ರೆ ಮೊದಲ ಕಾವ್ಯ ಏನು ಆತ ಅಧ್ಯಯನ ಮಾಡಿರ್ತಾನೋ ಆ ಮೊದಲ ಕಾವ್ಯವನ್ನ ಅಧ್ಯಯನ ಮಾಡಿ ಅವುಗಳನ್ನ ಯಥಾವತ್ತಾಗಿ ತಂದು ಇಲ್ಲಿಡೋದಿಲ್ಲ. ಬದಲಾಗಿ ಅವುಗಳಿಗೆ ಧಕ್ಕೆ ಬಾರದ ರೀತಿಯಲ್ಲಿ, ಕನ್ನಡಕ್ಕೆ ಬೇಕಾದ ರೀತಿಯಲ್ಲಿ ಅವುಗಳನ್ನ ಆತ ತಂದು ಇಲ್ಲಿ ಇಟ್ಟಿದ್ದಾನೆ. ಸೊ ಹಾಗಾಗಿ ಇಲ್ಲಿ ನಾವು ಗಮನಿಸಬೇಕಾದಂತ ಅಂಶ ಅಂತ ಹೇಳಿದ್ರೆ, ಈ ಕಾವ್ಯಾವಲೋಕನದಲ್ಲಿ ಬೇರೆ ಬೇರೆ ಮೊದಲ ಲಾಕ್ಷಣಿಕರ ಲಕ್ಷಣಗಳನ್ನು ತಂದಿಟ್ಟಿದ್ರು ಕೂಡ ಅದ್ಯಾವುದು ಕೂಡ ಅವರ ಮೂಲ ಪದ್ಯಗಳಿಗೆ ಧಕ್ಕೆ ಬಾರದ ರೀತಿಯಲ್ಲಿ ಅವುಗಳನ್ನ ಇಲ್ಲಿ ಸ್ವಲ್ಪ ಮಾರ್ಪಾಡುಗಳು ಮಾಡಿ ತಂದು ಇಟ್ಟಿದ್ದಾನೆ. ಸೊ ಇನ್ನು ಆತನ ಕವಿ ಸಮಯದ ಕುರಿತು, ಇದು ಕೊನೆಯ ಅಧಿಕರಣದಲ್ಲಿ 5ನೇ ಅಧಿಕರಣದಲ್ಲಿ ಬರ್ತಕ್ಕಂಥ ಮಹತ್ವದ ವಿಚಾರ. ಆ ಕವಿ ಸಮಯದ ಕುರಿತು ಮಾತಾಡ್ತಾನಲ್ಲ, ಅವುಗಳನ್ನ ಮಾತ್ರ ರಾಜಶೇಖರ ಯಾವ ರೀತಿ ಮಾಡಿ ಮಾತನಾಡಿದಾನೋ ಅದೇ ರೀತಿಯಲ್ಲಿ ಈ ನಾಗವರ್ಮ ತಂದು ಇಟ್ಟಿದ್ದಾನೆ. ಆದ್ರೆ ಇಲ್ಲಿ ನಾವು ಈ ಕಾವ್ಯದಲ್ಲಿ ವಿಚಾರಿಸ್ತಕ್ಕಂತ ಅಥವಾ ಗಮನಿಸ್ತಕ್ಕಂತ ಇನ್ನೂ ವಿಶೇಷ ಅಂತ ಹೇಳಿದ್ರೆ ಯಾವ ವಿಶೇಷ ಅಂತ ಹೇಳಿದ್ರೆ, ಸಂಸ್ಕೃತದಲ್ಲಿಯೂ ಇರದೇ ಇರತಕ್ಕಂತ ವಿಚಾರಗಳನ್ನ ಈತ ಹೇಳಿದಾನೆ ಅಂತ ನಾನು ಆರಂಭದಲ್ಲಿ ಹೇಳಿದೆ. ನೋಡಿ, ಇಡೀ ಭಾರತಕ್ಕೆ ಅಲಂಕೃತರು ಹೇಳಿದ್ದು ಫೈನಲ್ ಅನ್ನುವಂತ ಒಂದು ಏನು ಒಂದು 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 ವಾಗ್ವಾದ ಇತ್ತು. ಆದ್ರೆ ಅವರು ಹೇಳದೇ ಬಿಟ್ಟಂತಹ
ಹಲವಾರು ವಿಷಯಗಳನ್ನ ಈತ ಹೇಳಿದಾನೆ. ಅವುಗಳಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥವುಗಳಲ್ಲೂ ಪಾಡು ಅಂತಕ್ಕಂಥದ್ದು, ಪಾಡು ಗಬ್ಬ ಅಂತಕ್ಕಂಥದ್ದು, ಮೆಲ್ವಾಡು ಅಂತಕ್ಕಂಥದ್ದು, ಬೆದಂಡೆ ಗಬ್ಬ ಅಂತಕ್ಕಂಥದ್ದು, ಬಾಜನೆ ಗಬ್ಬ ಅಂತಕ್ಕಂಥದ್ದು, ಈ ಪ್ರಕಾರಗಳನ್ನ ನಾಗವರ್ಮ ಬಹಳ ಮನನೀಯವಾಗಿ ಈತ ಈ ಕಾವ್ಯದಲ್ಲಿ ಚರ್ಚಿಸ್ತಾನೆ. ಮತ್ತೊಮ್ಮೆ ಹೇಳ್ತಾನೆ, ಪಾಡು, ಪಾಡುಗಬ್ಬ, ಮೆಲ್ವಾಡು, ಬೆದಂಡೆಗಬ್ಬ, ಭಾಜನೆಗಬ್ಬ, ಇವುಗಳನ್ನ ಆತ ಬಹಳ ಸ್ಪಷ್ಟವಾಗಿ ಅಂತ ಹೇಳಿದ್ರೆ ಈ ವಿಚಾರಗಳನ್ನ, ಈ ವಿಷಯ ಜಾತಿಗಳನ್ನ, ಈ ಜಾತಿ ವಿಷಯಗಳನ್ನ ಮೊದಲಿನ ಲಾಕ್ಷಣಿಕರು ಯಾರೂ ಹೇಳಿರ್ಲಿಲ್ಲ. ಅಷ್ಟು ಮಾತ್ರವಲ್ಲ, ಇಡೀ ಭಾರತೀಯ ಲಾಕ್ಷಣಿಕರು, ಈವನ್ ಸಂಸ್ಕೃತದಲ್ಲೂ ಕೂಡ ಯಾರೂ ಹೇಳಿರ್ಲಿಲ್ಲ. ಅಂತವುಗಳನ್ನ ಈತ ಇಲ್ಲಿ ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಬಹುಶಃ ಇದು ಆ ಏನು ಹೇಳ್ತೀವಿ, ಈ ಈತನ ಸ್ವಂತಿಕೆ ಎಷ್ಟಿತ್ತು ಅನ್ನುವಂತಹದ್ದನ್ನ ನಾವು ಗಮನಿಸ್ಕೊಳ್ಬೇಕಾಗುತ್ತೆ. ಸೊ ನಾವು ಕಾವ್ಯ ಅದು ಇದು ಹೇಳಿದಾಗ ಇದು ಕಾವ್ಯದ ಬಗ್ಗೆ ಹೇಳ್ತದೆ ಅಂತ ತಿಳ್ಕೊಳ್ಳುವಾಗಿಲ್ಲ. ಇದು ಮೂಲತಃ ಅಲಂಕಾರ ಶಾಸ್ತ್ರವನ್ನ ಹೇಳಿರ್ತಕ್ಕಂತಹ ಒಂದು ವಿಷಯ. ಮತ್ತೆ ಇಲ್ಲಿರ್ತಕ್ಕಂಥ ಶಾಸ್ತ್ರ ವಿಷಯಗಳನ್ನ ಆತ ಕಂದ ಪದ್ಯದಲ್ಲಿ ಹೇಳಿ ಅವುಗಳಿಗೆ ಉದಾಹರಣೆಗಳನ್ನು ಕೂಡ ಆತ ಹೇಳ್ತಾನೆ. ಸೊ ಇಲ್ಲಿ ಮತ್ತೆ ನಾವು ಕಾವ್ಯಾವಲೋಕನದಲ್ಲಿ ಬರ್ತಕ್ಕಂಥ ಅಧಿಕರಣಗಳನ್ನ ಮಾತಾಡ್ತಾ ಹೋದ್ರೆ, ಮೊದಲನೆಯದು ಶಬ್ದ ಶ್ರುತಿ, ಎರಡನೆಯದು ಕಾವ್ಯದೋಷ ವಿವರಣೆ, ಮೂರನೇದು ಗುಣ ವಿವೇಚನೆ, ನಾಲ್ಕನೇದು ರಸ ನಿರೂಪಣೆ, 5 ಕವಿ ಸಮಯ. ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಕಾವ್ಯಾವಲೋಕನದಲ್ಲಿ ಬರ್ತಕ್ಕಂಥ 5 ಅಧಿಕರಣಗಳು ಯಾವ್ಯಾವು ಅಂತ ಹೇಳಿದ್ರೆ, 1 ಶಬ್ದ ಶ್ರುತಿ, 2 ಕಾವ್ಯದೋಷ ವಿವರಣೆ, 3 ಗುಣ ವಿವೇಚನೆ, 4 ರಸ ನಿರೂಪಣೆ, 5 ಕವಿ ಸಮಯ. ಇವೆಲ್ಲವನ್ನು ಕೂಡ ಇಲ್ಲಿ ಒಂದೊಂದಾಗಿ ಎರಡನೇ ನಾಗವರ್ಮ ವಿವರಿಸ್ತಾ ಹೋಗ್ತಾನೆ. ಶಬ್ದ ಶ್ರುತಿಯಲ್ಲಿ ಕನ್ನಡದ ವ್ಯಾಕರಣವನ್ನ ಹೇಳಿದ್ರೆ ಆತ ಕಾವ್ಯದೋಷದಲ್ಲಿ ಅವುಗಳ ದೋಷ ಏನು, ಅವು ಕಾವ್ಯ ಹೇಗಿರ್ಬೇಕಿತ್ತು, ಹೇಗಿರ್ಬಾರ್ದಿತ್ತು ಅನ್ನುವಂತ ವಿಚಾರವನ್ನ ಆತ ಹೇಳ್ತಾನೆ. ಮತ್ತೆ ಆನಂತರ ಗುಣಗಳನ್ನ ವಿವೇಚನೆ ಮಾಡ್ತಾನೆ, ರಸಗಳನ್ನ ವಿವೇಚನೆ ಮಾಡ್ತಾನೆ, ಕವಿ ಸಮಯ, ಕವಿ ಯಾರು, ಕವಿಯಾದವನು ಯಾವ ರೀತಿಯ ಕಾವ್ಯವನ್ನ ಕಟ್ಟಬೇಕು, ಆ ಕಾವ್ಯ ಹೇಗಿರ್ಬೇಕು, ಆ ಕಾವ್ಯ ಸಹೃದಯರನ್ನ ಯಾವ ರೀತಿ ಮುಟ್ತಾ ಇರ್ಬೇಕು ಅನ್ನುವಂಥದ್ದನ್ನ ಆತ ಅಲ್ಲಿ ಹೇಳ್ತಾ ಹೋಗ್ತಾನೆ. ಆತ ಮುಂದುವರೆದು, ಪ್ರತಿಭಾನಂ ಶಕ್ತಿ ಲೋಕಾಗಮ ಸಕಲ ಕಲಾವೇದನಂ ವಿದ್ಯೆ ಶಾಸ್ತ್ರಾನ್ವಿತಂ ಅಪ್ಪರುದ್ಧಂ ಆಲಶ್ಯ ಮನು ಉಳಿ ದೇಶ ಉದ್ಯೋಗಪಂ ಅಭ್ಯಾಸ ಕರ್ಮಮಂ ಅನ್ನುವಂತ ಮಾತನ್ನ ಹೇಳ್ತಾನ ಆತ ಈ ಕಾವ್ಯಾವಲೋಕನದಲ್ಲಿ. ಅಂತ ಹೇಳಿದ್ರೆ ಪ್ರತಿಭಾನಂ ಶಕ್ತಿ, ಪ್ರತಿಭೆ ಅಂತಕ್ಕಂಥ ಶಕ್ತಿ ಆತನಿಗೆ ಇರ್ಬೇಕು. ಲೋಕಾಗಮ ಸಕಲ ಕಲಾವೇದನಂ, ಲೋಕದಲ್ಲಿರ್ತಕ್ಕಂತಹ ಎಲ್ಲಾ ವಿಷಯವನ್ನ ಪರಿಣಿತವಾಗಿ ತಿಳ್ಕೊಂಡಿರ್ಬೇಕು. ಅಷ್ಟು ಮಾತ್ರವಲ್ಲ, ವಿದ್ಯೆ ಶಾಸ್ತ್ರಾನ್ವಿತಂ, ಶಾಸ್ತ್ರ ವಿದ್ಯೆಗಳಲ್ಲೂ ಕೂಡ ಆತ ಪರಿಣಿತನಾಗಿರ್ಬೇಕು. ಆಲಸ್ಯ ಅಂದ್ರೆ ಆತನಿಗೆ, ಒಬ್ಬ ಕವಿಯಾದವನಿಗೆ ಕಾವ್ಯವನ್ನು ಕಟ್ಟುವಾಗ ಯಾವುದೇ ರೀತಿಯ ಆಲಸ್ಯ ಇರಬಾರ್ದು. ಅಭ್ಯಾಸ ಕರ್ಮಮಂ, ಪ್ರತಿ ದಿವಸ ಅಂದ್ರೆ ನಾವ್ ಹೇಳ್ತೇವೆ ಪ್ರಾಕ್ಟೀಸ್ ಮ್ಯಾನ್ ಇಸ್ ಎ ಪರ್ಫೆಕ್ಟ್ ಮ್ಯಾನ್ ಅಂತೀವಲ್ಲ, ಆ ರೀತಿಯಲ್ಲಿ ಪ್ರತಿ ದಿವಸ ಏನ್ ಮಾಡ್ಬೇಕು, ಪ್ರಾಕ್ಟೀಸ್ ಮಾಡ್ಬೇಕು. ಒಂದು ಕಾವ್ಯವನ್ನು ಕಟ್ಟಬೇಕಾದ್ರೆ ಒಂದೇ ಗಳಿಗೆಯಲ್ಲಿ, ಒಂದೇ ಮಾತಲ್ಲಿ, ಒಂದೇ ದಿನದಲ್ಲಿ ಅದು ಒಂದು ಉತ್ತಮವಾದ ಕಾವ್ಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬದಲಾಗಿ ದಿನಲೂ ಏನ್ ಮಾಡ್ಬೇಕು, ಕಾವ್ಯ ಕಟ್ಟಬೇಕು ಅಂತ ಹೇಳಿದ್ರೆ ಪ್ರಾಕ್ಟೀಸ್ ಇರ್ಬೇಕು, ಏನು ಪ್ರತಿಭೆ ಇರ್ಬೇಕು. ಮತ್ತೆ ಏನು ಅಷ್ಟು ಮಾತ್ರವಲ್ಲ, ಶಾಸ್ತ್ರದ ವಿಷಯದ ಬಗ್ಗೆ ತಿಳಿವಿರ್ಬೇಕು, ಆಲಸ್ಯ ಅಂತಕ್ಕಂಥದ್ದು ಇರಬಾರ್ದು. ಇವುಗಳೆಲ್ಲದರ ಒಟ್ಟಿಗೆ ಅಭ್ಯಾಸ ಕ್ರಮ ಇರಬೇಕು. ದಿನ ಬೆಳಗಾದ್ರೆ ನಾವು ಅವುಗಳನ್ನ ಕುರಿತು ಬರೆಯುವಂಥದ್ದು, ಓದುವಂಥದ್ದು, ತಿದ್ದುವಂತ ಕೆಲಸ ಮಾಡಿದಾಗ ಮಾತ್ರ ಒಳ್ಳೆಯ ಕಾವ್ಯ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದನ್ನ ಇಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಮುಂದುವರೆದು ಕಾವ್ಯ ದೋಷಗಳನ್ನು ಕೂಡ ಆತ ಹೇಳ್ತಾನೆ. ಇಲ್ಲಿ ಯಾವ ರೀತಿಯ ಕಾವ್ಯ ಇರಬೇಕು ಅನ್ನುವಂಥದ್ದನ್ನ ಒಂದು ಪದ್ಯನೇ ಕೊಡ್ತಾನೆ. ನ್ಯಾಯ ಆಗಮ ನೃಪವಿದ್ಯಾ ಆಮ್ನಾಯ ಕಲಾಕ್ಮ ಕಾಮ ಮಂತ್ರ ವಿಷಯ ವಿರೋಧ ಪ್ರಾಯಂ ಶಾಸ್ತ್ರ ವಿರುದ್ಧಂ ಶ್ರೇಯಂ ಅದಂತು ಎಲ್ಲಿಯಾನು ಉಕ್ತಿ ಕ್ರಮದಿಂ ಅನ್ನುವಂತ ಮಾತನ್ನ ಆತ ಇಲ್ಲಿ ಕಾವ್ಯದ ದೋಷಗಳ ಕುರಿತು ಮಾತಾಡ್ತಾನೆ. ಮುಂದೆ ಗುಣಗಳನ್ನ ಕುರಿತು ಆತ ವಿವೇಚನೆ ಮಾಡ್ತಾನೆ. ಆ 3ನೇ ಅಧಿಕರಣದಲ್ಲಿ ಏನ್ ಗುಣಗಳ ಕುರಿತು ವಿವೇಚನೆ ಮಾಡ್ತಾನೋ ಅದರಲ್ಲಿ 3 ವಿಭಾಗವನ್ನ ಆತ ಮಾಡಿದ್ದಾನೆ. 1 ಮಾರ್ಗ ವಿಭಾಗ ದರ್ಶನ, 2 ಶಬ್ದಾಲಂಕಾರ ನಿರ್ಣಯ, 3ನೇದು ಅರ್ಥಾಲಂಕಾರ ನಿರ್ಣಯ ಅಂತಕ್ಕಂತಹ 3 ಗುಣ ವಿವೇಚನೆಯನ್ನ ಮಾಡಿ ಆತ ಯಾವ ರೀತಿಯಾಗಿ ಇರ್ಬೇಕು ಇವುಗಳೆಲ್ಲ ಅನ್ನೋದನ್ನ ಹೇಳ್ತಾನೆ. ಹಾಗೆ ಮುಂದುವರೆದು ಕಾವ್ಯ ಗುಣಗಳನ್ನ ಆತ ಹೇಳ್ತಾನೆ. ಕಾವ್ಯ ಗುಣಗಳನ್ನ ಹೇಳ್ಬೇಕಾದ್ರೆ ಆ ಕಾವ್ಯ ಗುಣಗಳು ಹೇಗಿರ್ಬೇಕು ಅನ್ನುವಂಥದ್ದನ್ನ ಆ 10 ಕಾವ್ಯ ಗುಣಗಳನ್ನ ಹೇಳಿ ಅವುಗಳ ಬಗ್ಗೆ ವಿವರಣೆಯನ್ನ ಕೊಡ್ತಾನೆ.
10 ಕಾವ್ಯಗಳು. ಅವುಗಳಲ್ಲಿ ಮೊದಲನೇದು ಸಮ, ಎರಡನೇದು ಸಂಶ್ಲಿಷ್ಟ, ಮೂರನೇದು ಅರ್ಥವ್ಯಕ್ತಿ, 4 ಮಧುರ, 5 ಪ್ರಸನ್ನ, 6 ಕಾಂತ, 7 ಸುಕುಮಾರ, 8 ಓಜಸ್ಸು, 9 ಉದಾರ, 10 ಸಮಾಧಿ. ಸೊ ಈ ರೀತಿನಲ್ಲಿ 10 ಕಾವ್ಯ ಗುಣಗಳನ್ನ ಹೇಳ್ತಾನೆ ಆತ. ಮತ್ತೊಮ್ಮೆ ಹೇಳ್ತೇನೆ, 1 ಸಮ, 2 ಸಂಶ್ಲಿಷ್ಟ, 3 ಅರ್ಥವ್ಯಕ್ತಿ, 4 ಮಧುರ, 5 ಪ್ರಸನ್ನ, 6 ಕಾಂತ, 7 ಸುಕುಮಾರ, 8 ಓಜಸ್ಸು, 9 ಉದಾರ, 10 ಸಮಾಧಿ. ಸೊ ಈ ರೀತಿನಲ್ಲಿ 10 ರೀತಿಯ ಕಾವ್ಯ ಗುಣಗಳನ್ನ ಆತ ಹೇಳ್ತಾನೆ. ಮುಂದೆ ಹೋಗಿ ಯಮಕ, ಅನುಪ್ರಾಸ, ಚಿತ್ರ ಮತ್ತು ವಕ್ರೋಕ್ತಿ ಎಂಬ 4 ವಿಧದ ಶಬ್ದಾಲಂಕಾರಗಳನ್ನ ಹೇಳ್ತಾನೆ. 4 ವಿಧದ ಶಬ್ದಾಲಂಕಾರ ಹೇಳ್ತಾನೆ. ನಿಮ್ಗೆಲ್ಲ ಗೊತ್ತಿರುತ್ತೆ ಯಮಕ, ಅನುಪ್ರಾಸ, ಚಿತ್ರ ಅನ್ನುವಂಥದ್ದು. ಆದರೆ ವಕ್ರೋಕ್ತಿಯನ್ನು ಕೂಡ ಆತ ಅಲಂಕಾರ ಅಂತ, ಶಬ್ದಾಲಂಕಾರ, ಅದರಲ್ಲೂ ಅಲಂಕಾರದಲ್ಲೂ ಶಬ್ದಾಲಂಕಾರ ಅಂತ ಗುರುತಿಸ್ತಾನೆ. ಇದನ್ನು ನಾವು ಬಹಳ ಗಮನದಲ್ಲಿ ಇಟ್ಕೊಳ್ಬೇಕು. ಯಾಕೆಂತ ಹೇಳಿದ್ರೆ 2 ಸಾರಿ ಕೇಳಿದ್ದೇನೆ. ಈಗ ನಾವು ಯಮಕ, ಅನುಪ್ರಾಸ, ಚಿತ್ರ ಬಂದಾಗ ಎಲ್ರಿಗೂ ಗೊತ್ತಾಗ್ತದೆ, ಆದ್ರೆ ವಕ್ರೋಕ್ತಿ ಬಂದಾಗ ನಾವು ಅದನ್ನ ಗಮನಕ್ಕೆ ತೆಗೆದುಕೊಳ್ಳೋದಿಲ್ಲ. ಹಾಗಾಗಿ ಇಲ್ಲಿ ಕಾವ್ಯಾವಲೋಕನದಲ್ಲಿ 2ನೇ ನಾಗವರ್ಮ ವಕ್ರೋಕ್ತಿಯನ್ನು ಕೂಡ ಶಬ್ದಾಲಂಕಾರ ಅಂತ ಬಳಸಿದ. ಮುಂದುವರಿದು ಆತ ಅರ್ಥಾಲಂಕಾರಗಳನ್ನ ಹೇಳ್ತಾನೆ. ವಾಸ್ತವ, ಉಪಮೆ, ಅತಿಶಯ ಮತ್ತು ಶ್ಲೇಷೆ. ನೋಡಿ, ಇವುಗಳನ್ನ ಬಹಳ ಇಂಪಾರ್ಟೆಂಟ್ ಆಗಿ ನೀವು ಗಮನದಲ್ಲಿ ಇಟ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ನಾವು ಈ ತರದ ವಿಚಾರಗಳನ್ನ ಕೇಳಿರೋದಿಲ್ಲ. ಹಾಗಾಗಿ ಅವುಗಳ ಕುರಿತಾಗಿ ಪ್ರಶ್ನೆಗಳು ಬಂದಾಗ ನಾವು ಗೊಂದಲಕ್ಕೀಡಾಗ್ತೀವಿ. ವಾಸ್ತವ ಅಂತಕ್ಕಂಥದ್ದು ಕೂಡ ಅರ್ಥಾಲಂಕಾರ ಅನ್ನುವಂತ ಮಾತನ್ನ ಹೇಳ್ತಾನೆ. ಉಪಮೆ, ಅತಿಶಯ ಮತ್ತು ಶ್ಲೇಷೆ ಈ 4 ಕೂಡ ಆತ ಅರ್ಥಾಲಂಕಾರಗಳಂತ ಹೇಳಿ ಅವುಗಳನ್ನ ಗುಂಪುಗಳಾಗಿ ಮಾಡ್ತಾನೆ. ಏನು? ವಾಸ್ತ, ವಿಪರ್ಯಾಸೋಪಮೆ, ಅತಿಶಯ ಅಂತಕ್ಕಂಥದ್ದು ಪೂರ್ವ, ಶ್ಲೇಷ ಅಂತಕ್ಕಂಥದ್ದು ವ್ಯಾಜ್ಯ ಸ್ತುತಿ ಅಥವಾ ಈ ವ್ಯಾಜ್ಯ ಸ್ತುತಿಯನ್ನು ಮಾಡ್ಬೇಕಾದ್ರೆ ನಾವು 2 ಅರ್ಥಗಳನ್ನ ಕಂಡ್ಕೊಳ್ತೀವಿ. ಮೊನ್ನೆ 2015 ಜೂನ್ ಪತ್ರಿಕೆ, ಮೊದಲ ಪತ್ರಿಕೆಯನ್ನು ಹೇಳ್ಬೇಕಾದ್ರೆ ನಾವು ಇದನ್ನ ಮಾತನಾಡಿದೆ. ಸೊ ಅರ್ಥಶ್ಲೇಷೆ ಅಂತ ಹೇಳಿದ್ರೆ ಒಂದೇ ಪದವನ್ನ ಒಡೆಯದೆ 2 ಅರ್ಥ ಬರ್ತಕ್ಕಂಥದ್ದು. ಒಂದು ಪದ ಒಂದೇ ಇರುತ್ತೆ, ಅದಕ್ಕೆ 2 ರೀತಿಯ ಅರ್ಥವನ್ನ ಕೊಡ್ತಾರಲ್ಲ, ಅದನ್ನ ನಾವು ಅರ್ಥಶ್ಲೇಷೆ ಅಂತ ಹೇಳ್ತೇವೆ. ಈ ವಿಚಾರ 2015 ಜೂನ್ ಪತ್ರಿಕೆಯಲ್ಲೂ ಬಂದಿದೆ, 2019 ಜೂನ್ ಪತ್ರಿಕೆಯಲ್ಲೂ ಬಂದಿದೆ. ನೆನಪಿಟ್ಕೊಳ್ಬೇಕು ಅರ್ಥಶ್ಲೇಷೆ. ಮತ್ತೆ ಶಬ್ದಶ್ಲೇಷೆ ಅಂತ ಹೇಳಿದ್ರೆ ಪದವನ್ನ ಒಡೆದು ಅದರ ಅವಯವಗಳಿಂದ 2 ಅರ್ಥ ಬರ್ತದಲ್ಲ, ಅದನ್ನ ನಾವು ಅರ್ಥಶ್ಲೇಷೆ ಅಂತ. ಶ್ಲೇಷೆ ಅಂತ ಹೇಳಿದ್ರೆ 2 ನಿಮ್ಗೆಲ್ಲ ಗೊತ್ತಿದೆ, ಅರ್ಥಶ್ಲೇಷೆ, ಶಬ್ದಶ್ಲೇಷೆ. ಶ್ಲೇಷೆ ಅಂತ ಹೇಳಿದ್ರೆ 2 ಅಂತ ಅರ್ಥ. ಸೊ ಇವುಗಳನ್ನು ಕೂಡ ನಾವು ಇಲ್ಲಿ ನೆನಪಿಟ್ಕೊಳ್ಬೇಕು. ಸೊ ಇನ್ನೊಂದು ಬಹಳ ಮುಖ್ಯವಾದಂತಹ ಲೈನ್, 3 ಸಾರಿ ಕೇಳಿದ್ದಾರೆ ಇದನ್ನ. ಏನು ಅಂತ ಹೇಳಿದ್ರೆ ಪದ ರಚನಾತಿಶಯಂ ರೀತಿ. ಪದ ರಚನಾತಿಶಯಂ, ನಾವು ಪದವನ್ನ ಯಾವ ರೀತಿನಲ್ಲಿ ಜೋಡಿಸ್ತೇವೋ ಅದನ್ನ ರೀತಿ ಅಂತ ಈ ಕಾವ್ಯಾವಲೋಕನದಲ್ಲಿ ಈ 2ನೇ ನಾಗವರ್ಮ ಹೇಳ್ತಾನೆ. ಸೊ ಇನ್ನು ಗೌಡ ರೀತಿಯಲ್ಲಿ ದೀರ್ಘ ಸಮಾಸಗಳನ್ನ ವೀರರಸಗಳಿಗೆ ಹೊಂದಿಕೆ ಆಗೋ ರೀತಿನಲ್ಲೂ ಕೂಡ ಈತ ಹೇಳ್ತಾನೆ. ಅದು ಮಾತ್ರವಲ್ಲ, ನಾನು ಆಗ ಹೇಳಿದ್ನಲ್ಲ, ಏನು ರೀತಿ ವಿನೂತ ವಸ್ತು ಕೃತಿಗೊಪ್ಪುವ ಮೈ ರಸಭಾವ ವೃತ್ತಿ ನಿರ್ಣೀತಿಯೇ ಜೀವಂ ಅಂತಕ್ಕಂತಹ ಮಾತು ಬಹಳ ಪ್ರಸಿದ್ಧವಾದಂತ ಮಾತು. ಇನ್ನೊಂದು ಆತನ ಪ್ರಸಿದ್ಧವಾದಂತ ಮಾತು ರೀತಿಯೇ ಕಾವ್ಯದ ಶರೀರ ಅಂತಕ್ಕಂಥದ್ದು. ಇದು ಬಹಳ ಇಂಪಾರ್ಟೆಂಟ್. ಇದನ್ನು ಕೂಡ ತುಂಬಾ ಸರಿ ಕೇಳಿದ್ದಾರೆ. ಇದನ್ನ KS ಕ್ವಶನ್ ಪೇಪರ್ ನಲ್ಲಿ ತುಂಬಾ ಸರಿ ಕೇಳಿದ್ದಾರೆ. KS ಕ್ವಶನ್ ಪೇಪರ್ ಅಲ್ಲಿ ನೆನಪಿರ್ಲಿ, ರೀತಿಯೇ ಕಾವ್ಯದ ಶರೀರ ಅಂತಕ್ಕಂಥ ಮಾತನ್ನ ಹೇಳಿದ ಕವಿ ಯಾರು, ಅಥವಾ ಈ ವ್ಯಕ್ತಿ ಯಾರು, ಅಥವಾ ಈ ವ್ಯಕ್ತಿ ಯಾವ ಕೃತಿಯಲ್ಲಿ ಬರ್ತದೆ ಅನ್ನುವಂತ ಮಾತನ್ನ ಅಲ್ಲಿ ಅನೇಕ ಸಾರಿ ಕೇಳಿದ್ದಾರೆ. ಸೊ ಅದನ್ನು ಕೂಡ ನಾವು ತಿಳ್ಕೊಳ್ಬೇಕು. ಈಗ ಕವಿ ಸಮಯ ಕೊನೆಯ ಅಧಿಕರಣ. ಇಲ್ಲಿ ಕಾವ್ಯ ಯಾವುದು, ಈ ಪ್ರಶ್ನೆ ಕೂಡ ಅದೇ ವಿಚಾರವನ್ನ ಎತ್ತುತ್ತೆ. ಕವಿ ಸಮಯದ ಕುರಿತು, ಅಂದ್ರೆ ಒಬ್ಬ ಕವಿ ಆದವನು ಹೇಗಿರ್ಬೇಕು ಅನ್ನುವಂತ ವಿಚಾರವನ್ನ ಎತ್ತುತ್ತೆ. ಇಲ್ಲಿ ಅದೇ ವಿಚಾರವನ್ನ ನಾವೀಗ ಮಾತಾಡ್ಬೇಕು. ಏನು? ಕವಿರಾಜ ಮಾರ್ಗದಲ್ಲಿ ಕುಕವಿಗಳು ಸುಕವಿಗಳ ಬಗ್ಗೆ ಮಾತಾಡಿದ್ದಾನೆ. ಯಾರು? ಕವಿರಾಜ ಮಾರ್ಗ. ಆ ಪ್ರಶ್ನೆ ಈಗ ಈ ಕಾವ್ಯಾವಲೋಕನದಲ್ಲಿ 5ನೇ ಅಧಿಕರಣ ಕವಿ ಸಮಯಕ್ಕೆ ಮೀಸಲಾಗಿದೆ. ಮೊದಲನೆಯದು ಅಸದಾಖ್ಯತಿ, ಸದಕೀರ್ತನ ನಿಯಮ, ಐಕ್ಯ. ಸೊ ಹಸದಾಖ್ಯಾತಿ ಅಂತ ಹೇಳಿದ್ರೆ ಇಲ್ಲದಿರುವುದನ್ನ ಹೇಳ್ತಕ್ಕಂಥದ್ದು. ಯಾವುದಿಲ್ವೋ ಅದು ಏನು. ಈಗ ಈ ಒಂದು ಘಟನೆಯನ್ನೇ ಹೇಳ್ಬೇಕಾದ್ರೆ ಅಲ್ಲಿ ಇಲ್ಲದೆ ಇರ್ತಕ್ಕಂಥ ವಿಚಾರವನ್ನ ಹೇಳುದು. ಏನು, ಒಂದು ಕೆರೆ ಇದೆ, ಆ ಕೆರೆ ಈ ಮಳೆಗಾಲದಲ್ಲಿ ಒಂದಷ್ಟು ಹೋಗಿ ನೀರು ನಿಲ್ತವೆ. ನಾವ್ ಅದಕ್ಕೆ ಏನ್ ಹೇಳ್ತೇವೆ? ಕೆರೆ ಫುಲ್ ಆಗ್ಬಿಟ್ಟಿದೆ ಅಂತ. ಅಂದ್ರೆ ಇಲ್ಲದೆ ಇರ್ತಕ್ಕಂಥದ್ದನ್ನ ಇದೆ ಅಂತಕ್ಕಂಥದ್ದನ್ನ ಇದೆ ಅಂತಕ್ಕಂಥ
ರೀತಿನಲ್ಲಿ ಭಾವಿಸ್ಕೊಂಡು ಹೇಳ್ತಕ್ಕಂಥದ್ದು. ಸೊ ಅದನ್ನು ಕೂಡ ನಾವಿಲ್ಲಿ ಗಮನಿಸ್ಕೊಳ್ಬೇಕಾಗುತ್ತೆ. ಇನ್ನು ಮುಂದುವರೆದು ವಿಶಿಷ್ಟವಾದಂತಹ ಕಾವ್ಯ ಜಾತಿಗಳನ್ನ ಹೇಳ್ದ ಅಂತ ಹೇಳಿದ್ನಲ್ಲ, ಪದ, ಪಾಡು, ಪಾಡುಗಬ್ಬ, ಭಾಜನಗಬ್ಬ, ಓದುಗಬ್ಬ ಹೇಳ್ದಂತ ಹೇಳಿದ್ರ, ಪದ ಅಂತ ಹೇಳಿದ್ರೆ ಒಂದು ಕಂದ ಪದ್ಯ ಮತ್ತೊಂದು ಪ್ರಸಿದ್ಧವಾದ ವೃತ್ತವಿದ್ರೆ ಅದನ್ನ ಪದ ಅಂತ ಕರಿತೇವೆ. ಆದ್ರೆ ಸಾಮಾನ್ಯವಾಗಿ ನಾವು ವ್ಯಾಕರಣದಲ್ಲಿ ಪದ ಅಂತ ಪದ ಅನ್ನುವುದಕ್ಕೆ ಏನ್ ಅರ್ಥ ಕೊಡ್ತೀವಿ? ಹಲವಾರು ಶಬ್ದಗಳು ಸೇರಿ ಆ ಪದಕ್ಕೆ ಅರ್ಥವಿರುವಂತಿದ್ದರೆ ಅದನ್ನ ನಾವು ಪದ ಅಂತ ಕರಿತೀವಿ. ಆದ್ರೆ ಇಲ್ಲಿ ನಾಗವರ್ಮ ತನ್ನ ಕಾವ್ಯಾವಲೋಕನದಲ್ಲಿ ಪದಕ್ಕೆ ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ಒಂದು ಕಂದ ಪದ್ಯ ಮತ್ತೊಂದು ಪ್ರಸಿದ್ಧವಾದ ವೃತ್ತವಿದ್ರೆ ಅದನ್ನ ಪದ ಅಂತ ಕರಿತೇವೆ ಅಂತ ಹೇಳ್ತಾನೆ. ಹಾಗೇನೆ ಮೆಲ್ವಾಡು ಅಂತ ಹೇಳಿದ್ರೆ 12 ಪದಗಳು ಕೂಡಿ ಒಂದು ಮೆಲ್ವಾಡು. ನೆನಪಿರ್ಲಿ, 12 ಪದಗಳು ಕೂಡಿ ಒಂದು ಮೆಲ್ವಾಡು. ಇನ್ನು ಪಾಡು ಅಂತ ಹೇಳಿದ್ರೆ 15ರಿಂದ 25 ಪದಗಳು ಒಟ್ಟುಗೂಡಿ ಕಾವ್ಯದಲ್ಲಿ ಬಂದಿದ್ರೆ ಅದನ್ನ ಪಾಡು ಅಂತ ಕರೀತಾರೆ. ಇನ್ನು ಪಾಡುಗಬ್ಬ ಅಂತ ಹೇಳಿದ್ರೆ ಅಂತಹ ಹಲವು ಪಾಡುಗಳಿಂದ, ಏನು 15ರಿಂದ 25 ಪದಗಳು ಸೇರಿದ್ರೆ ಒಂದು ಕಾವ್ಯ ಆಗುತ್ತಲ್ವಾ, ಅಂತಹ ಹಲವು ಪಾಡುಗಳಿಂದ, ಸಾರಿ ನನ್ ಕಾವ್ಯ ಅನ್ನಲ್ಲ, ಕಾವ್ಯ ಎಲ್ಲ ಪಾಡು, 15ರಿಂದ 25 ಪದಗಳು ಸೇರಿದ್ರೆ ಒಂದು ಪಾಡು ಆಗುತ್ತಲ್ಲ, ಅಂತಹ ಹಲವು ಪಾಡುಗಳು ಸೇರಿ ಒಂದು ಪಾಡುಗಬ್ಬ ಆಗುತ್ತೆ. ನೆನ್ಪಲ್ಲಿ ಇಟ್ಕೊಳ್ಬೇಕು. ಸೊ ಇನ್ನು ಭಾಜನೆ ಗಬ್ಬ ಅಂತ ಹೇಳಿದ್ರೆ ಹಲವಾರು ಪದ್ಯಗಳು ಸೇರಿ ಅಥವಾ ಪದ್ಧತಿಗಳು, ಏನು ಪದ್ಧತಿಕೆಗಳು, ರಗಳೆಗಳು ಸೇರಿ ಒಂದು ಭಾಜನೆ ಗಬ್ಬ ಆಗುತ್ತೆ. ಇನ್ನು ಓದುಗಬ್ಬ ಅಂತ ಹೇಳಿದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ, ಮಾಮೂಲಿ ವಾಸನೆ ಮಾಡ್ತಕ್ಕಂಥ ಒಂದು ಪದ್ಯ ಪ್ರಕಾರ, ಅದನ್ನ ಓದುಗಬ್ಬ ಅಂತ ಕರಿತೀವಿ. ಇದನ್ನ ನಾವಿಲ್ಲಿ ಗುರುತಿಸ್ಕೊಳ್ಬೇಕು. ಈಗ ನೆಕ್ಸ್ಟ್ ಶಬ್ದಮಣಿ ದರ್ಪಣ. ಇದೊಂದು ವ್ಯಾಕರಣ ಕೃತಿ ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. ಸೊ ಈತ ಈ ಕೇಶಿರಾಜನಿಗೆ ಕರ್ನಾಟಕ ಲಕ್ಷಣ ಶಿಕ್ಷಾಚಾರ್ಯ ಅಂತಕ್ಕಂತಹ ಬಿರುದನ್ನ ಬರೆದಿದ್ದಾನೆ. ಕೇಶಿರಾಜ 6 ಕೃತಿಗಳನ್ನ ಬರೆದಿದ್ದಾನೆ. ಮೊದಲನೇದು ಶಬ್ದಮಣಿ ದರ್ಪಣ, ಇದು ಕೇಶಿರಾಜ ಕೃತ. ಎರಡನೇದು ಶ್ರೀ ಚಿತ್ರಮಾಲೆ ಅಂತಕ್ಕಂಥದ್ದು. ಮೂರನೇದು ಚೋಳಪಾಲ ಚರಿತಂ ಅಂತಕ್ಕಂಥದ್ದು. ನಾಲ್ಕನೇದು ಸುಭದ್ರಾಹರಣಂ ಅಂತಕ್ಕಂಥದ್ದು. ಐದನೇದು ಪ್ರಮೋದ ಚಂದ್ರ ಅಂತಕ್ಕಂಥದ್ದು. ಆರನೇದು ಕಿರಾತ ಅಂತಕ್ಕಂಥದ್ದು. ಸೊ ಈ 6 ಕೃತಿಗಳನ್ನ ಬರೆದಿದ್ದಾನೆ. ಸೊ ಇದು ಶಬ್ದಮಣಿ ದರ್ಪಣ ಇದೆಯಲ್ಲ, ಕನ್ನಡದಲ್ಲಿ ರಚನೆಗೊಂಡಂತಹ ಮೊದಲ ಮತ್ತು ಪ್ರಸಿದ್ಧ ಶಾಸ್ತ್ರ ಗ್ರಂಥ ಇದು. ನಮ್ಗೆ ಈಗ ಉಪಲಬ್ಧವಾಗಿರ್ತಕ್ಕಂತಹ ಮೊದಲ ಮತ್ತು ಪ್ರಸಿದ್ಧವಾದಂತಹ ಗ್ರಂಥ ಕನ್ನಡದ್ದು ಯಾವುದು ಅಂತ ಹೇಳಿದ್ರೆ ಶಬ್ದಮಣಿ ದರ್ಪಣ ಅಂತ. ಸೊ ಇದರಲ್ಲಿ 343 ಕಂದ ಪದ್ಯಗಳಿದಾವೆ. ಅಲ್ಲಿ ಆತ ಒಂದು ವಾಕ್ಯವನ್ನ ಹೇಳ್ತಾನೆ. ಇದನ್ನ ಸುಮಾರು ಸರಿ NET ಕೇಸರಿಗೆ ಕೇಳಿದ್ದಾರೆ ನೋಡಿ. ವ್ಯಾಕರಣದಿಂದೇ ಪದಂ, ವ್ಯಾಕರಣದ ಪದದಿಂ ಅರ್ಥ, ಅರ್ಥದೇ ತತ್ವಾಲೋಕಂ, ತತ್ವಾಲೋಕದಿಂ ಆಕಾಂಕ್ಷಿಪ ಮುಕ್ತಿಯಕ್ಕುಂ ಬುಧರ್ಗ್ಯವಲಂ ಅಂತಕ್ಕಂತಹ ಮಾತು ಇದೆಯಲ್ಲ, ಇದು ಶಬ್ದಮಣಿ ದರ್ಪಣದ ಕೃತಿಯಲ್ಲಿ ಬರ್ತಕ್ಕಂತಹ ಮಾತು. ಸೊ ಆ ಶಬ್ದಮಣಿ ದರ್ಪಣದ ಕೃತಿಯ ಕುರಿತಾಗಿ ಕೇಶಿರಾಜ ಹೇಳಿದಂತ ಮಾತು, ಮತ್ತೆ ಇದು ವ್ಯಾಕರಣದ ಕುರಿತಾಗಿ ಹೇಳಿದಂತ ಮಾತು. ಬರೀ ಆ ಕೃತಿಯ ಕುರಿತು ಹೇಳಿದಂತ ಮಾತಲ್ಲ, ವ್ಯಾಕರಣ ಯಾವ ರೀತಿ ಬರುತ್ತೆ ಅಂತಕ್ಕಂಥದ್ದು ನೋಡಿ. ವ್ಯಾಕರಣದಿಂದೆ ಪದಂ, ವ್ಯಾಕರಣದ ಪದದಿಂ ಅರ್ಥ, ಅರ್ಥದೇ ತತ್ವಾಲೋಕಂ, ತತ್ವಾಲೋಕದಿಂ ಆಕಾಂಕ್ಷಿಪ ಮುಕ್ತಿಯಕ್ಕುಂ ಬುಧರ್ವ್ಯಲಂ ಅಂತಕ್ಕಂತಹ ಮಾತು ಇದೆಯಲ್ಲ, ಆ ಕೇಶಿರಾಜನ ಶಬ್ದಮಣಿ ದರ್ಪಣದಲ್ಲಿ ಬರ್ತಕ್ಕಂತಹ ಆರಂಭದಲ್ಲಿ ಬರ್ತಕ್ಕಂತಹ ಮಾತು. ಸೊ ಅದನ್ನ ತುಂಬಾ ಸರಿ ಕೇಳಿದ್ದಾರೆ. ಅವುಗಳನ್ನು ಕೂಡ ನಾವಿಲ್ಲಿ ನೆನಪಿನಲ್ಲಿಟ್ಕೊಳ್ಬೇಕು. ಮತ್ತೆ ಇಲ್ಲಿ ಏನಂತ ಹೇಳಿದ್ರೆ, ಕೇಶಿರಾಜನಿಂದ ರಚಿತವಾದಂತ ಈ ಕೃತಿಯಲ್ಲಿ ಶ್ರೀ ವಿಜಯನಿಂದ ಪಂಪನವರೆಗೆ, ಅಂದ್ರೆ ಶ್ರೀ ವಿಜಯ ನಾವು 9ನೇ ಶತಮಾನ ಅಂತ ಹೇಳ್ತೇವೆ, ಅಲ್ಲಿಂದ ಪಂಪನವರೆಗೆ ಬಂದಂತಹ ಆ ಭಾಷೆ ಇದೆಯಲ್ಲ, ಆ ಭಾಷೆಗಳನ್ನ ಆತ ಕುರಿತು ಅಧ್ಯಯನ ಮಾಡಿದ್ದಾನೆ. 400 ವರ್ಷಗಳ, ಅಂದ್ರೆ ಒಟ್ಟು 400 ವರ್ಷಗಳ ಭಾಷೆಯನ್ನು, ಯಾವ್ಯಾವ ಕಾಲದಲ್ಲಿ ಯಾವ್ಯಾವ ಭಾಷೆ ಬಂತು ಆ ಭಾಷೆಯನ್ನ ಇಟ್ಕೊಂಡು ಆ ಭಾಷೆಯನ್ನು ಅಧ್ಯಯನ ಮಾಡಿ ತೌಲನಿಕವಾಗಿ ಅವುಗಳನ್ನ ಈತ ಎಲ್ಲಿ ನಮ್ಮ ಶಬ್ದಮಣಿ ದರ್ಪಣದಲ್ಲಿ ತಂದಿದ್ದಾನೆ ಅನ್ನುವಂಥದ್ದನ್ನ ನಾವಿಲ್ಲಿ ನೆನಪಿಸ್ಕೊಳ್ಬೇಕಾಗುತ್ತೆ. ಸೊ ಇದರ ಜೊತೆಗೆ ಈತ ಏನು ಶ್ರೀ ವಿಜಯ ಹೇಗೆ ಪೂರ್ವ ಕವಿಗಳನ್ನ ನೆನೆಸ್ಕೊಂಡಿದ್ನೋ ಅದೇ ರೀತಿನಲ್ಲಿ ಈತನು ಕೂಡ ಗಜ, ಗುಣನಂದಿ, ಚಂದ್ರಭಟ್ಟ, ಗುಣವರ್ಮ, ಶ್ರೀ ವಿಜಯ, ಪೊನ್ನ, ಪಂಪ, ಸೊ ಇವರೆಲ್ಲರನ್ನು ಕೂಡ ನೆನೆಸ್ಕೊಳ್ಳುವಂತ ಕೆಲಸವನ್ನ ಈ ಶಬ್ದಮಣಿ ದರ್ಪಣದ ಕೃತಿಕಾರ ಕೇಶಿರಾಜ ಮಾಡ್ತಾನೆ. ಸೊ ಇದರಲ್ಲಿ ಒಟ್ಟು
8 ಅಧ್ಯಾಯಗಳನ್ನ ಅಥವಾ ಪ್ರಕರಣಗಳನ್ನ ನಾವು ಗುರುತಿಸಲಿಕ್ಕೆ ಸಾಧ್ಯ ಇದೆ. ಶಬ್ದಮಣಿ ದರ್ಪಣದಲ್ಲಿರ್ತಕ್ಕಂತಹ ಅಧ್ಯಾಯಗಳು ಅಥವಾ ಪ್ರಕರಣಗಳು ಎಷ್ಟು ಅಂತ ಹೇಳಿದ್ರೆ 8. ಮೊದಲನೇ ಅಧ್ಯಾಯದಲ್ಲಿ ಸಂಧಿ, 2ನೇ ಅಧ್ಯಾಯದಲ್ಲಿ ನಾಮ, 3ನೇ ಅಧ್ಯಾಯದಲ್ಲಿ ಸಮಾಸ, 4ನೇ ಅಧ್ಯಾಯದಲ್ಲಿ ತದ್ದಿತ, 5ನೇ ಅಧ್ಯಾಯದಲ್ಲಿ ಆಖ್ಯಾತ, 6ನೇ ಅಧ್ಯಾಯದಲ್ಲಿ ಧಾತು, 7ನೇ ಅಧ್ಯಾಯದಲ್ಲಿ ಅಪಭ್ರಂಶು, 8ನೇ ಅಧ್ಯಾಯದಲ್ಲಿ ಅವ್ಯಯ ಅಂತಕ್ಕಂಥ ಒಟ್ಟು 8 ಪ್ರಕರಣಗಳನ್ನ ನಾವಿಲ್ಲಿ ಗುರುತಿಸಲಿಕ್ಕೆ ಸಾಧ್ಯ ಇದೆ. ಮತ್ತೆ ಇಲ್ಲಿ ಕಂದ ಪದ್ಯಗಳಿಗೆ ಸೂತ್ರ ಗದ್ಯ ರೂಪದಲ್ಲಿದೆ, ವಿವರಣೆ ವೃತ್ತಿ ರೂಪದಲ್ಲಿದೆ. ಸೊ ಅದನ್ನು ಕೂಡ ನಾವಿಲ್ಲಿ ನೆನಪಿನಲ್ಲಿ ಇಟ್ಕೊಳ್ಬೇಕು. ಒಟ್ಟು 8 ಪ್ರಕರಣಗಳಿದಾವೆ. ಅವು ಯಾವ್ಯಾವು ಅಂತ ಮತ್ತೊಂದ್ ಸರಿ ಹೇಳ್ತಾ ಇದ್ದೀನಿ. ಸಂಧಿ, ನಾಮ, ಸಮಾಸ, ತದ್ದಿತ, ಆಖ್ಯಾತ, ಧಾತು, ಅಪಭ್ರಂಶು, ಅವ್ಯಯ. ಸೊ ಹೀಗೆ ಒಟ್ಟು 8 ಪ್ರಕರಣಗಳನ್ನ ನಾವಿಲ್ಲಿ ಗುರುತಿಸ್ಲಿಕ್ಕೆ ಸಾಧ್ಯ ಇದೆ. ಸೊ ಪೀಠಿಕಾ ಭಾಗದಲ್ಲಿ ಈತ ವರ್ಣಮಾಲೆಯನ್ನ ಕುರಿತು ಹೇಳ್ತಾನೆ. ಸಂಸ್ಕೃತ ವರ್ಣಮಾಲೆಯನ್ನ ನಿರೂಪಿಸಿ ಕನ್ನಡದ ವರ್ಣಮಾಲೆಯನ್ನ ಹೇಳ್ತಾನೆ. ಸೊ ಸಂಧಿನಲ್ಲಿ ಸಂಧಿಯ ಸ್ವರೂಪ, ಸಂಧಿ ಯಾವಾಗ ಆಗೋದಿಲ್ಲ, ಸಂಧಿಯ ವಿಕಲ್ಪ, ಸಂಧಿ ಮಾಡ್ಬೇಕಾದಂತ ಸಂದರ್ಭಗಳು ಯಾವ್ಯಾವು ಮತ್ತು ಸಂಧಿ ಮಾಡದೇ ಇರ್ತಕ್ಕಂತ ಸಂದರ್ಭ ಯಾವುದು ಅಂತ ಹೇಳಿ ಸ್ವರ ಸಂಧಿ, ಸಂಧಿ, ವ್ಯಂಜನ ಸಂಧಿ, ದ್ವಿತ್ವ ಸಂಧಿ, ಈ 3 ಸಂಧಿಗಳನ್ನ ಈತ ಹೇಳ್ತಾನೆ. ಮತ್ತೆ ಇವುಗಳಿಗೆ ಸಂಬಂಧಿಸಿದಂತಹ ಕನ್ನಡದಲ್ಲಿ ಬಳಕೆಯಾದಂತಹ ಸಂಸ್ಕೃತ ಪದಗಳನ್ನ ಹೇಳಿ ಅವುಗಳಿಗೆ ವಿವರಣೆಯನ್ನ ಕೊಡ್ತಾನೆ. ಕೆ.ಸಿ. ರಾಜು ಹೇಳಿದ ಸಂಧಿಗಳು ಯಾವ್ಯಾವು ಅಂತ ಕೇಳ್ತಾರೆ, ನೆನಪಿರ್ಲಿ. ಸ್ವರ ಸಂಧಿ, ವ್ಯಂಜನ ಸಂಧಿ ಮತ್ತು ದ್ವಿತ್ವ ಸಂಧಿಯ ಕುರಿತು ಈತ ಮಾತನಾಡ್ತಾ ಹೋಗ್ತಾನೆ. ಇನ್ನು ನಾಮ ಪ್ರಕರಣದಲ್ಲಿ ಲಿಂಗದ ಸ್ವರೂಪ ಮತ್ತು ಅವುಗಳ ಪ್ರಕಾರಗಳು ಹೇಗಿದಾವೆ ಅನ್ನುವಂಥದ್ದನ್ನ ಹೇಳ್ತಾನೆ. ನಾಮ ಪ್ರಕಾರದಲ್ಲಿ ಲಿಂಗದ ಸ್ವರೂಪ ಹೇಗಿದೆ ಮತ್ತು ಆ ಲಿಂಗದ ಪ್ರಕಾರಗಳನ್ನ ಯಾವ ರೀತಿಯಾಗಿ ಮಾಡಿದಾನೆ ಅನ್ನುವಂಥದ್ದು ಕೂಡ ಇಲ್ಲಿ ಹೇಳ್ತಾ ಹೋಗ್ತಾನೆ. ಮತ್ತೆ ಒಟ್ಟು 9 ಲಿಂಗಗಳನ್ನ ಈತ ಹೇಳ್ತಾನೆ, ನೆನಪಿರ್ಲಿ. ಲಿಂಗಂ 9 ತೆರಂ ಅನ್ನುವಂತ ಮಾತನ್ನ ತುಂಬಾ ಸರಿ ಕೇಳಿದ್ದಾರೆ. 9 ಲಿಂಗಗಳ ಕುರಿತು ಹೇಳಿ ಅವುಗಳ ಪ್ರಕಾರಗಳನ್ನು ಕೂಡ ಈತ ಕನ್ನಡದಲ್ಲಿ ಹೇಳ್ತಾನೆ. ಸೊ ಕನ್ನಡದಲ್ಲಿ ಈತ ಹೇಳಿದಂತಹ 9 ಲಿಂಗಗಳಲ್ಲಿ ಪ್ರಮುಖವಾಗಿ 3 ಲಿಂಗಗಳನ್ನ ಹೇಳ್ತಾನೆ. ಪುಲ್ಲಿಂಗ, ಸ್ತ್ರೀಲಿಂಗ ಮತ್ತು ನಪುಂಸಕಲಿಂಗ. 9 ಲಿಂಗಗಳಿದಾವೆ ಅಂತ ಹೇಳಿ ಕೊನೆಗೆ ಕನ್ನಡದಲ್ಲಿ ಆತ ಗುರುತಿಸಿದಂತಹ ಲಿಂಗಗಳು ಎಷ್ಟು ಅಂತ ಹೇಳಿದ್ರೆ 3. 1 ಪುಲ್ಲಿಂಗ, 2 ಸ್ತ್ರೀಲಿಂಗ, 3 ನಪುಂಸಕಲಿಂಗ. ಈ 3 ಲಿಂಗಗಳನ್ನ ಆತ ಹೇಳ್ತಾ ಹೋಗ್ತಾನೆ. ಮತ್ತೆ ಅವುಗಳಾದ ನಂತರ ವಚನಗಳನ್ನ ಹೇಳ್ತಾನೆ. ಅದರಲ್ಲಿ ಏಕವಚನ, ಬಹುವಚನ ಮತ್ತು ದ್ವಿವಚನವನ್ನ ಸೇರಿಸ್ತಾನೆ. ನೋಡಿ, ದ್ವಿವಚನವನ್ನ ಸೇರಿಸಿ ಕನ್ನಡದ ಲಾಕ್ಷಣಿಕರಲ್ಲಿ ದ್ವಿವಚನವನ್ನ ಸೇರಿಸಿದ ಲಾಕ್ಷಣಿಕ ಯಾರು ಅಂತ ಹೇಳಿದ್ರೆ ಈ ಕೆ.ಸಿ. ರಾಜ. ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಅವುಗಳನ್ನು ಕೂಡ ನಾವಿಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ಈಗ 3ನೇದು ಸಮಾಸ ಪ್ರಕರಣ. ಇದರಲ್ಲಿ ಸಮಾಸದ ಸ್ವರೂಪ ಮತ್ತು ಪ್ರಮುಖ ಪ್ರಕಾರಗಳು ಯಾವ್ಯಾವು ಅಂತ ಹೇಳಿ ಅವುಗಳಲ್ಲಿ ಗಮಕ ಮತ್ತು ಅರಿ ಸಮಾಸದ ಕುರಿತು ವಿಸ್ತಾರವಾಗಿ ಚರ್ಚಿಸ್ತಾನೆ. ಅಂದ್ರೆ ಗಮಕ ಸಮಾಸ ಹೇಗಿರ್ಬೇಕು ಮತ್ತು ಅರಿ ಸಮಾಸವನ್ನ ಮಾಡುವಾಗ ನಾವು ಯಾವ ರೀತಿಯ ನಿಯಮವನ್ನ ಪಾಲಿಸ್ಬೇಕು, ಯಾವ ರೀತಿಯ ಒಂದು ಭೇದವನ್ನ ಇಲ್ಲಿ ತಂದಿಡ್ಲಿಕ್ಕೆ ಸಾಧ್ಯ ಇದೆ, ಅಥವಾ ಕನ್ನಡ ಮತ್ತು ಸಂಸ್ಕೃತ ಪದಗಳನ್ನ ಈ ಅರಿ ಸಮಾಸವನ್ನು ಮಾಡ್ಬೇಕಾದ್ರೆ ಯಾಕೆ ತರಬೇಕು, ಯಾಕೆ ತರಬಾರ್ದು, ತಂದ್ರೆ ಏನಾಗುತ್ತೆ ಅನ್ನುವಂಥದ್ದನ್ನ ಕೂಡ ಆತ ಇಲ್ಲಿ ಮಾತಾಡ್ತಾ ಹೋಗ್ತಾನೆ. ಸೊ ಇವು ಕನ್ನಡದಲ್ಲಿ ವಿಶಿಷ್ಟವಾದಂತಹ ರಚನೆಗಳು ಅಂತ ನಾವು ಇಲ್ಲಿ ಭಾವಿಸ್ಕೊಳ್ಳಕ್ಕೆ ಸಾಧ್ಯ ಇದೆ. ಸೊ ತದ್ದಿತಗಳ ಕುರಿತಾಗಿಯೂ ಕೂಡ ಈತ ಬಹಳ ವಿಸ್ತಾರವಾಗಿ ಚರ್ಚಿಸ್ತಾನೆ. ಇನ್ನು ಆಖ್ಯಾತ ಪ್ರಕರಣದಲ್ಲಿ ಸಹ ಅವುಗಳ ಪ್ರಯೋಗಕ್ಕೆ ಸಂಬಂಧಿಸಿದಂತಹ ವಿಸ್ತೃತವಾದಂತಹ ಒಂದು ವಿವೇಚನೆಯನ್ನ ಮಾಡಿ ಅವುಗಳಿಗೆ ಲಕ್ಷಣ ಉದಾಹರಣೆಗಳನ್ನ ಕೊಟ್ಟು ಆತ ಮುಂದೆ ಹೋಗ್ತಾನೆ. ಸೊ ಧಾತು ಪ್ರಕರಣದಲ್ಲೂ ಕೂಡ ಅಷ್ಟೇ ಅವುಗಳನ್ನ ಸುದೀರ್ಘವಾಗಿ ಚರ್ಚಿಸಿ ಅವುಗಳ ಪಟ್ಟಿಯನ್ನ ಮಾಡಿದ್ದಾರೆ. ಅಪಭ್ರಂಶ ಪ್ರಕರಣದಲ್ಲಿ ತದ್ಭವ ಲಕ್ಷಣಗಳನ್ನ ವಿವರಿಸಿ ತತ್ಸಮಗಳನ್ನ ಕುರಿತು ಮಾತನಾಡ್ತಾ ಹೋಗ್ತಾನೆ. ಅಪಭ್ರಂಶದಲ್ಲಿ ತದ್ಭವಗಳನ್ನ ಹೇಳಿ ತತ್ಸಮಗಳ ಕುರಿತು ಮಾತನಾಡ್ತಾ ಹೋಗ್ತಾನೆ. ಇನ್ನು ಅವ್ಯಯಗಳಲ್ಲಿ ಅವುಗಳ ಬಳಕೆ ಹೇಗಿದೆ, ಈ ಕನ್ನಡದ ಅಸಾಧಾರಣ ಲಕ್ಷಣಗಳಲ್ಲಿ ಇದು ಕೂಡ ಒಂದು ಅಂತ ಹೇಳಿ ಆ ಅವ್ಯಯ ಪ್ರಕರಣವನ್ನ ಹೇಳ್ತಾನೆ. ಈಗ ನಿಮ್ಗೆ ಕನ್ನಡದ ಅಸಾಧಾರಣ ಲಕ್ಷಣಗಳಲ್ಲಿ ಇವು ಒಂದು ಅಂತ ಕೇಳ್ತಾರೆ, ತುಂಬಾ ಒಂದು 3-4 ಸರಿ ಕೇಳಿದ್ದಾರೆ ಅದನ್ನ ಯಾವ ರೀತಿ ಹೇಳ್ತಾನೆ ನೋಡಿ. ಅದರ ಒಂದು ಲೈನ್ ಹೇಳ್ತಾನೆ ಆತ. ಗಮಕ ಸಮಾಸದಿಂ ರಳಕುಳಕ್ಷಳದಿಂ ಶ್ರುತಿ ಸಯ್ಯ ಸಂಧಿ ಇಂ ಸಮುಚಿತಮಾಗಿರ್ಪ
ಸತಿ ಸಪ್ತಮೀಂ ಸಮ ಸಂಸ್ಕೃತೋಕ್ತಿಂ ವ ಮ ಹ ಪ ವೇದದಿಂ ವಿರಹಿತಾವ್ಯಯ ಸಂಸ್ಕೃತ ಲಿಂಗದಿಂ ಪದೋತ್ತಮ ಶಿಥಿಲ ದ್ವಿತ್ವಂ ಯತಿ ವಿಲಂಘನದಿಂದ ಅದರಿಲ್ತೆ ಕನ್ನಡಂ ಅಂತ ಹೇಳ್ತಾನೆ ಅಂತ ಹೇಳಿದ್ರೆ, ಕೇಶಿರಾಜ ಹೇಳಿದ ವಿಶೇಷ ಪ್ರಕರಣಗಳು ಅಥವಾ ಅಸಾಧಾರಣ ಲಕ್ಷಣಗಳು ಯಾವ್ಯಾವು ಅಂತ ಕೇಳ್ಬಿಟ್ಟು ಅಥವಾ ಯಾವುವು ಅಂತ ಹೇಳ್ಬಿಟ್ಟು ಕೆಳಗಡೆ ಇವುಗಳಲ್ಲಿ ಯಾವ್ದಾದ್ರೂ ಒಂದು ಕೊಡ್ತಾನೆ. ಗಮಕ ಸಮಾಸ ಕೊಡಬಹುದು, ರಳಕಳ ಕ್ಷಳ ಕೊಡಬಹುದು, ಶ್ರುತಿ ಸಹ್ಯ ಸಂಧಿ ಕೊಡಬಹುದು, ಅಥವಾ ಸತಿ ಸಪ್ತಮಿ ಕೊಡ್ಬೋದು, ಅಥವಾ ಸಮ ಸಂಸ್ಕೃತದ ಉಕ್ತಿ ಕೊಡಬಹುದು, ಅಥವಾ ವ ಮ ಹ ಪ ಭೇದ ಕೊಡಬಹುದು, ಅಥವಾ ಸಂಸ್ಕೃತದ ಲಿಂಗವನ್ನು ಕೊಡಬಹುದು, ಅಥವಾ ಶಿಥಿಲದಿತ್ವ ಕೊಡಬಹುದು, ಅಥವಾ ಯತಿ ಕೊಡಬಹುದು. ಸೊ ಇವುಗಳನ್ನ ಯಾವುದನ್ನಾದ್ರೂ ಒಂದನ್ನ. ಇನ್ನು ಶಬ್ದಾರ್ಥ ನಿರ್ಣಯಗಳ ಪ್ರಕರಣದಲ್ಲಿ 233 ಶಬ್ದಗಳಿಗೆ ಅರ್ಥಗಳನ್ನ ಆತ ಹೇಳ್ತಕ್ಕಂತ ಕೆಲಸವನ್ನ ಇದರಲ್ಲಿ ಮಾಡಿದ್ದಾನೆ. ಒಟ್ಟಾರೆಯಾಗಿ ಕನ್ನಡದ ವ್ಯಾಕರಣವನ್ನ ಬಹಳ ಸುದೀರ್ಘವಾಗಿ, ಬಹಳ ಸ್ಪಷ್ಟವಾಗಿ, ಬಹಳ ನೀಟಾಗಿ ಉದಾಹರಣೆ, ಲಕ್ಷಣ ಏನು ಲಕ್ಷ್ಯ ಅಂತ ಹೇಳಿದ್ರೆ ಅದರ ಕುರಿತು ಹೇಳೋದು, ಲಕ್ಷಣ ಅಂತ ಹೇಳಿದ್ರೆ ಆ ಕೊಟ್ಟಂತ ಹೇಳಿಕೆಗೆ ಉದಾಹರಣೆಯನ್ನ, ಲಕ್ಷಣವನ್ನ ಹೇಳುವಂತದ್ದು. ಸೊ ಅದನ್ನ ಲಕ್ಷಣ ಅಂತ ಕರಿತೀವಿ. ಸೊ ಈ ರೀತಿನಲ್ಲಿ ಆ ಕೇಶಿರಾಜ ಶಬ್ದಮಣಿ ದರ್ಪಣವನ್ನ ಬಹಳ ಅಚ್ಚುಕಟ್ಟಾಗಿ ಬರೆದಿದ್ದಾನೆ. ಆದ್ರೆ ನಮ್ಗೆ ಓದುವಾಗ ತುಂಬಾ ಕಷ್ಟ ಆಗುತ್ತೆ. ತುಂಬಾ ಕಷ್ಟ ಅಂದ್ರೆ ಅರ್ಥವೇ ಆಗೋದಿಲ್ಲ, ಅಷ್ಟ್ರ ಮಟ್ಟಿಗೆ ಕಷ್ಟ ಆಗುತ್ತೆ. ಅದನ್ನ ನಾವು ಮತ್ತೆ ಓದಿ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ರೆ ಸಾಧ್ಯ ಆಗುತ್ತೆ ಅನ್ನೋದು. ಇನ್ನ ಈ ಕೃತಿಯನ್ನ ಮೊದಲ ಬಾರಿಗೆ ಜೆ ಗ್ಯಾರೆಟ್ ಅವರು ಸಂಪಾದಿಸಿರ್ತಕ್ಕಂಥದ್ದು ನಿಮ್ಗೆಲ್ಲ ಗೊತ್ತಿರ್ತಕ್ಕಂತಹ ವಿಚಾರ. 1868ರಲ್ಲಿ ಇದನ್ನ ಜೆ ಗ್ಯಾರೆಟ್ ಅವರು ಸಂಪಾದಿಸ್ತಾರೆ. ಇದು ಮೈಸೂರಿನ ಗೌರ್ಮೆಂಟ್ ಪ್ರೆಸ್ ನಲ್ಲಿ ಬಿಡುಗಡೆ ಆಗುತ್ತೆ, ಅದನ್ನ ನೆನ್ಪಿಟ್ಕೊಳ್ಬೇಕು. ಎರಡನೇದು 1866ರಲ್ಲಿ ಪ್ರಕಟಿಸ್ತಾರೆ. ಎರಡನೇದು ಅಂತ ಹೇಳಿದ್ರೆ ಶಾಸ್ತ್ರೀಯವಾಗಿ ಬೇರೆ, ಸುಮ್ಮನೆ ಪ್ರಕಟಿಸೋದು ಬೇರೆ. ಇದನ್ನ 1866ರಲ್ಲಿ ಪ್ರಕಟಿಸ್ತಾರೆ. ಅದು ಮಠ ಪತ್ರಿಕೆ ಅಂತಕ್ಕಂಥ ನಿಯತಕಾಲಿಕೆಯಲ್ಲಿ ಪ್ರಕಟವಾಗುತ್ತೆ. ಸೊ ಅದನ್ನ ಸೂತ್ರ ಮತ್ತು ವಿವರಣೆಗಳನ್ನ ಪ್ರಕಟಿಸ್ತಾರೆ ಮಡಿವಾಳೇಶ್ವರ ಗಂಗಾಧರ ತುರುಮುರಿ ಅವರು, ನೆನಪಿರ್ಲಿ. ಆ ನಂತರ ಮೂರನೇ ಟೈಮ್ 1872ರಲ್ಲಿ ಫರ್ಡಿನಂಡ್ ಕಿಟಲ್ ಅವರು ಇದನ್ನ ಪಂಜೆ ಮಂಗೇಶರಾಯರ ಆವೃತ್ತಿಯನ್ನ ಪರಿಷ್ಕರಿಸಿ ಪ್ರಕಟಿಸ್ತಾರೆ. ಇನ್ನು 1920ರಲ್ಲಿ ಶಬ್ದಮಣಿ ದರ್ಪಣವನ್ನ ಸಾಹಿತ್ಯ ಪರಿಷತ್ನವರು ಪ್ರಕಟಿಸ್ತಾರೆ. ಅದಾದ ನಂತರ ಲಿಂಗಣಾರಾಧ್ಯನ ವೃತ್ತಿಯೊಂದಿಗೆ ಎ ವೆಂಕಟರಾವ್ ಮತ್ತು ಎಸ್ ಶೇಷ ಅಯ್ಯಂಗಿರ ಅವರು 1930ರಲ್ಲಿ ಸಂಪಾದಿಸ್ತಾರೆ. ಅದನ್ನ ಮದ್ರಾಸ್ ವಿಶ್ವವಿದ್ಯಾನಿಲಯ ಪ್ರಕಟಿಸ್ತಾರೆ. ಇನ್ನು ಡಿ ಕೆ ಭೀಮಸೇನ್ ರಾವ್ ಅವರು ಕೂಡ ಇದನ್ನ ಸಂಪಾದಿಸ್ತಾರೆ. ಅವರು ಸಂಪಾದಿಸಿದಂತ ಈ ಶಬ್ದಮಣಿ ದರ್ಪಣವನ್ನ ಮೈಸೂರು ವಿಶ್ವವಿದ್ಯಾನಿಲಯ 1977ರಲ್ಲಿ ಪ್ರಕಟಿಸುತ್ತೆ. ಸೊ ಇವುಗಳನ್ನ ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಇಸ್ವಿಯನ್ನ ಕೇಳಿಬಿಟ್ಟು ಯಾರು ಸಂಪಾದಿಸಿದಂತ ಕೇಳ್ತಾರೆ, ಅಥವಾ ಕಾಲಾನುಕ್ರಮಣಿಕೆಯಲ್ಲಿ ಕೊಟ್ಟು ಇದನ್ನ ಕಾಲಾನುಕ್ರಮಣಿಕೆಯಲ್ಲಿ ಬರೆಯಿರಿ ಅಂತ ಕೇಳ್ತಾರೆ. ಹಾಗಾಗಿ ಈ ಇಸ್ವಿಯನ್ನ ಹೇಳ್ತಾ ಇದ್ದೀನಿ. ಇನ್ನು ಎಲ್ ಬಸವರಾಜು ಅವರು ಕೂಡ ಇದನ್ನ ಸಂಪಾದಿಸ್ತಾರೆ. 1986ರಲ್ಲಿ ಬ್ರಹ್ಮನ್ ಮಠ ಸಂಸ್ಥಾನ ಚಿತ್ರದುರ್ಗದವರು ಇದನ್ನ ಪ್ರಕಟಿಸ್ತಾರೆ. ಆ ನಂತರ ಟಿ ವಿ ವೆಂಕಟಾಚಲ ಶಾಸ್ತ್ರಿ ಅವರು 1994ರಲ್ಲಿ ಇದನ್ನ ಸಂಪಾದಿಸ್ತಾರೆ. ಅದನ್ನ ಸಂಸ್ಕೃತಿ ನಿರ್ದೇಶನಾಲಯ ಬೆಂಗಳೂರಿನವರು ಪ್ರಕಟ ಮಾಡ್ತಾರೆ. ಸೊ ಇವಿಷ್ಟು ಏನು 9 ಜನ 9 ರೀತಿನಲ್ಲಿ ಬೇರೆ ಬೇರೆ ವರ್ಷಗಳಲ್ಲಿ ಸಂಪಾದಿಸ್ತಾರೆ. ಈ ಒಟ್ಟಾರೆಯಾಗಿ ಈ ಕೇಶಿರಾಜ ಶಬ್ದಮಣಿ ದರ್ಪಣ ಕನ್ನಡದ ವ್ಯಾಕರಣದ ಕುರಿತಾಗಿ ಬಹಳ ಸುದೀರ್ಘವಾಗಿ ಕೊಡ್ತಕ್ಕಂತಹ ಕೃತಿ ಆದ್ರಿಂದ ಕನ್ನಡ ಸಾಹಿತ್ಯದಲ್ಲಿ ಇದಕ್ಕೆ ಬಹಳ ಮಹತ್ವವಾದ ಸ್ಥಾನ ಇದೆ ಅನ್ನುವಂಥದ್ದನ್ನ ನಾವಿಲ್ಲಿ ಗುರುತಿಸ್ಕೊಳ್ಬೇಕು. ಆಯ್ತಲ್ಲ. ನೆಕ್ಸ್ಟ್ ಕವಿರಾಜ ಮಾರ್ಗ ಮನೆ ಮಾತಾಡಿದ್ದೀನಿ. ನೆಕ್ಸ್ಟ್ ಚಂದೋಂಬುದಿ. ಈ ಚಂದೋಂಬುದಿಯ ಕರ್ತೃ 1ನೇ ನಾಗವರ್ಮ. ಇಷ್ಟೊತ್ತು ನಾವು ಮಾತನಾಡಿದ್ದು 2ನೇ ನಾಗವರ್ಮ ಮತ್ತು ಕೇಶಿರಾಜನ ಕುರಿತು. ಈತ 1ನೇ ನಾಗವರ್ಮ. ಈತನ ಊರು ವೆಂಗೀಪಳು. ಈತನ ತಂದೆ ವೆಣ್ಣಿಮಯ್ಯ, ತಾಯಿ ಕೋಕಳಪ್ಪೆ. ಈತ ಎಲ್ಲರಿಗಿಂತ ಹಿರಿಯ ಮಗ. ಈತನ ಹೆಂಡತಿ ಕೂರ್ತ. ಇದನ್ನ KS ಕ್ವಶನ್ ಪೇಪರ್ ಅಲ್ಲಿ ಕೇಳಿದ್ದಾರೆ ನೋಡಿ. 1ನೇ ನಾಗವರ್ಮನ ಹೆಂಡತಿ ಯಾರು ಅಂತ ಕೇಳ್ಬಿಟ್ಟು ಕೆಳಗಡೆ 4 ಆಪ್ಷನ್ ಕೊಟ್ಟಿದ್ದಾರೆ. ಈತನ ಹೆಂಡತಿಯ ಹೆಸರು ಕೂರ್ತ, ಹಾಗಾಗಿ, ಅಥವಾ ಕೂರ್ತಿ, ಅಲ್ಲಿ ಕೂರ್ತಿ ಅಂತ ಕೊಟ್ಟಿದ್ದಾರೆ ಅನ್ಕೊಂತೀವಿ. KS ಕ್ವಶನ್ ಪೇಪರ್ ನಲ್ಲಿ 1ನೇ ನಾಗವರ್ಮನ ಹೆಂಡತಿ ಯಾರು ಅಂತ ಕೇಳಿ ಕೂರ್ತಿ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಈ ತರದನ್ನು ಕೂಡ ನಾವು ಬಹಳ
ಸೂಕ್ಷ್ಮವಾಗಿ ಗಮನಿಸಿಕೊಳ್ಬೇಕಾಗುತ್ತೆ. ಸೊ ಇನ್ನ ಈತನಿಗೆ ಬಿರುದುಗಳು ಇದ್ವು. ಕವಿರಾಜ ಹಂಸ, ಕಂದ ಕಂದರ್ಪ, ಹೆಗಳ್ತ ಗೋಜ ಅಂತಕ್ಕಂತಹ ಬಿರುದುಗಳನ್ನ ಈ 1ನೇ ನಾಗವರ್ಮ ಪಡ್ಕೊಂಡಿದ್ದ. ಸೊ ಈ ಛಂದೋಂಬುದಿ ಅಂತಕ್ಕಂತಹದ್ದು ಇದೆಯಲ್ಲ, ಇದು ಕನ್ನಡದಲ್ಲಿ ಉಪಲಬ್ಧವಾದಂತಹ ಮೊಟ್ಟ ಮೊದಲ ಛಂದೋ ಗ್ರಂಥ. ಹಾಗಾಗಿ ಇದಕ್ಕೂ ಕೂಡ ಹೇಗೆ ಕೇಶಿರಾಜನಿಗೆ ಒಂದು ವಿಶೇಷ ಸ್ಥಾನವಿದೆಯೋ, ಅದೇ ರೀತಿಯಲ್ಲಿ ಈ ಛಂದೋಂಬುದಿಗೂ ಕೂಡ ವಿಶೇಷ ಸ್ಥಾನವಿದೆ. ಯಾಕೆ ಅಂತ ಹೇಳಿದ್ರೆ ಕನ್ನಡದಲ್ಲಿ ಬಂದ ಮೊಟ್ಟ ಮೊದಲ ಛಂದೋ ಗ್ರಂಥ ಇದು. ಹಾಗಾಗಿ ಇದಕ್ಕೆ ಬಹಳ ವಿಶಿಷ್ಟ ಸ್ಥಾನ ಇದೆ. ಇದು ಇನ್ನು ಈ ಈ ಚ ಈ ಈ ಛಂದೋಂಬುದಿ ಅನ್ನುವಂತ ಕೃತಿ ಇದೆಯಲ್ಲ, ಕರ್ನಾಟಕ ವಿಷಯ ಜಾತಿಗಳನ್ನ ಮೊಟ್ಟ ಮೊದಲ ಬಾರಿಗೆ ಹೇಳ್ತಾನೆ. ಅದು 5ನೇ ಅಧಿಕಾರದಲ್ಲಿದೆ, ನೆನ್ಪಿಟ್ಕೊಳ್ಳಿ. ಕರ್ನಾಟಕ ವಿಷಯ ಜಾತಿಯನ್ನ ಮೊಟ್ಟ ಮೊದಲ ಬಾರಿಗೆ ಹೇಳಿದಂತ ವ್ಯಕ್ತಿ 1ನೇ ನಾಗವರ್ಮ, ಅದು 5ನೇ ಅಧಿಕಾರದಲ್ಲಿದೆ. ಮತ್ತೆ ಇನ್ನೊಂದು ಪಿರಿಯಕ್ಕರ ಅಂತಕ್ಕಂಥದ್ದನ್ನ ಕೂಡ ಈತ ಮೊಟ್ಟ ಮೊದಲ ಬಾರಿಗೆ ರೂಪಿಸಿದ್ದಾನೆ. ಕನ್ನಡ ಸಾಹಿತ್ಯದಲ್ಲಿಯೇ ಪಿರಿಯಕ್ಕರ ಅಂತಕ್ಕಂಥದ್ದನ್ನ ಮೊಟ್ಟ ಮೊದಲ ಬಾರಿಗೆ ಈತ ರೂಪಿಸ್ತಾನೆ. ಸೊ ಇವುಗಳನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಇನ್ನು ಈ ಛಂದೋಂಬುದಿ ಒಟ್ಟು 6 ಅಧಿಕಾರಗಳನ್ನ ಅಥವಾ ಪ್ರಕರಣಗಳನ್ನ ಹೊಂದಿದೆ. ಆ 6 ಅಧಿಕಾರಗಳು ಅಥವಾ ಪ್ರಕಾರಗಳು ಯಾವ್ಯಾವು ಅಂತ ಹೇಳಿದ್ರೆ, ಮೊಟ್ಟ ಮೊದಲನೇದು ಸಂಜ್ಞಾ ಪ್ರಕರಣ. ಮೊದಲನೇ ಪ್ರಕರಣ ಸಂಜ್ಞಾ ಪ್ರಕರಣ. 2ನೇದು ಸಮವೃತ್ತ ನಿರೂಪಣಾ ಪ್ರಕರಣ. ಆತನ 2ನೇ ಪ್ರಕರಣ ಸಮವೃತ್ತ ನಿರೂಪಣಾ ಪ್ರಕರಣ. 3ನೇದು ಮೂಲ ವೃತ್ತಾರ್ಥ ಸಮ ವಿಷಯಾದಿತ್ಯ ಪ್ರಕರಣ. 3ನೇದು ಮೂಲ ವೃತ್ತಾರ್ಥ ಸಮ ವಿಷಯಾದಿತ್ಯ ಪ್ರಕರಣ. 4ನೇದು ಕಂದಾರಿ ಮಾತ್ರ ವೃತ್ತ ಪ್ರಕರಣ. 5ನೇದು ಕರ್ನಾಟಕ ವಿಷಯ ಜಾತಿ ಪ್ರಕರಣ. ನಾನು ಹೇಳಿದ್ನಲ್ಲ, ಇಡೀ ಕನ್ನಡ ಸಾಹಿತ್ಯದಲ್ಲೇ ಮೊಟ್ಟ ಮೊದಲ ಬಾರಿಗೆ ಹೇಳಿದಂತಹ ಒಂದು ವಿಚಾರ ಇದು. 5ನೇ ಅಧಿಕರಣ ಅಥವಾ ಪ್ರಕರಣ ಕರ್ನಾಟಕ ವಿಷಯ ಜಾತಿ ಪ್ರಕರಣ ಅಂತ. 6ನೇದು ಷಟ್ ಪ್ರತ್ಯಯ ಪ್ರಕರಣ. 6 ಷಟ್ಪದಿಗಳನ್ನ ಅದರಲ್ಲಿ ಆತ ಹೇಳ್ತಾನೆ. ಸೊ ಹೀಗೆ ಈತ 6 ಪ್ರಕರಣಗಳಲ್ಲಿ ತನ್ನ ಛಂದೋಂಬುದಿಯನ್ನ ನಿರೂಪಿಸಿದ್ದಾನೆ. ಈತ ಒಂದಷ್ಟು ವೈಯಕ್ತಿಕ ಮಾಹಿತಿಗಳನ್ನ ತನ್ನ ಆರಂಭದಲ್ಲಿ ಹೇಳಿಕೊಂಡು, ಅದರಲ್ಲಿ ಕವಿರಾಜ ಹಂಸ ಅನ್ನುವಂಥದ್ದು ನನ್ನ ನೆಚ್ಚಿನ ಬಿರುದು ಅನ್ನುವಂಥದ್ದನ್ನು ಕೂಡ ಆತ ಅದರಲ್ಲಿ ಹೇಳಿಕೊಳ್ತಾನೆ. ಇನ್ನ ಖ್ಯಾತ ಕರ್ನಾಟಕ ವೃತ್ತಗಳ ಬಗ್ಗೆ ಇದರಲ್ಲಿ ಆತ ಮೊಟ್ಟ ಮೊದಲ ಬಾರಿಗೆ ಹೇಳ್ತಾನೆ. ಸೊ ಆ ಖ್ಯಾತ ಕರ್ನಾಟಕ ವೃತ್ತಗಳ ಕುರಿತಾಗಿ ಆತ ಕೊಟ್ಟಂತಹ ಒಂದು ಏನು ಪದ್ಯ ಇದೆಯಲ್ಲ, ಅದು ಬಹಳ ಫೇಮಸ್ ಆದ ಪದ್ಯ. ಮತ್ತು ನಾವೆಲ್ಲರೂ ಅದನ್ನ ಓದ್ತಕ್ಕಂತಹ ಪದ್ಯ. ಓದಿರ್ತೀರಿ ಅನ್ಕೋತೀನಿ ನೀವು ಕೂಡ, ಅಥವಾ ಕೇಳಿರ್ತೀರಿ ಅನ್ಕೋತೀನಿ ನೀವು ಕೂಡ. ಒಂದ್ಸಲ ಓದ್ಬಿಡ್ತೀನಿ ನೋಡಿ, ನಿಮ್ಗೆಲ್ಲ ಗೊತ್ತಿರುತ್ತೆ ಇದು. ಗುರುವಂದಾದಿಯೋಳುತ್ಪಲಂ. ಮೊದಲಲ್ಲಿ ಗುರು ಬಂದ್ರೆ ಅದನ್ನ ಉತ್ಪಲ ಮಾಲೆ ಅಂತ ಕರಿತೇವೆ. ಗುರು ಮೊದಲ್ ಮೂರಾಗಿ ಶಾರ್ದೂಲಮ. ಮೊದಲು ಏನು ಪಂಕ್ತಿಯ ಮೊದಲ 3 ಗುರುಗಳು ಬಂದ್ರೆ ಅದನ್ನ ನಾವು ಶಾರ್ದೂಲ ವೃತ್ತ ಅಂತ ಕರಿತೇವೆ. ಗುರು 4 ಆಗಿರಲಂತೂ ಸ್ರಗ್ಧರೆ. ಮೊದಲು 4 ಗುರುಗಳು ಬಂದ್ರೆ ಅದನ್ನ ಸ್ರಗ್ಧರೆ ಅಂತ ಕರಿತೇವೆ. ಲಘುದ್ವಂದ್ವಂ ಗುರುದ್ವಂದ್ವಂ ಆಗಿರೆ ಮತ್ತೆ ಬಾ. ಏನು ಲಘುದ್ವಂದ್ವಂ 2 ಲಘು ಬರ್ಬೇಕು, ಗುರುದ್ವಂದ್ವಂ 2 ಗುರು ಬರ್ಬೇಕು. 2 ಲಘು 2 ಗುರು ಬಂದ್ರೆ ಅದನ್ನ ಮತ್ತೇಬ ವಿಕ್ರೀಡಿತ ಅಂತ ಕರಿತೇವೆ. ಲಘುದ್ವಯ ತ್ರಿಗುರುವಿಂದಕ್ಕುಂ. ಮೊದಲು 2 ಲಘು ಬಂದು ಆ ನಂತರ 3 ಗುರು ಬಂದ್ರೆ ಅದನ್ನ ಮಹಾಸ್ರಗ್ಧರ ಅಂತ ಕರಿತೇವೆ. ಏನು ಲಘುದ್ವಯ 2 ಲಘುಗಳು, ತ್ರಿಗುರುವಿಂದಕ್ಕುಂ 3 ಗುರು ಬಂದ್ರೆ ಅದನ್ನ ಮಹಾಸ್ರಗ್ಧರ ಅಂತ ಕರಿತೇವೆ. ಇನ್ನ ಅರಿಣಾಕ್ಷಿ ಲಘು 4 ಚಂಪಕಮಿವಾರುಂ ಖ್ಯಾತ ಕರ್ನಾಟಕಂ ಅನ್ನುವಂತ ಮಾತನ್ನ ಆತ ಬಹಳ ಸ್ಪಷ್ಟವಾಗಿ ಖ್ಯಾತ ಕರ್ನಾಟಕ ವೃತ್ತಗಳ ಬಗ್ಗೆ ನಮ್ಗೆ ಹೇಳ್ತಾನೆ. ಇನ್ನೊಂದು ವಿಚಾರವನ್ನ ನಾವಿಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕು. ವಿಕ್ರೀಡಿತ ವೃತ್ತ ಇದೆಯಲ್ಲ, ಮತ್ತೇಬ ವಿಕ್ರೀಡಿತ ವೃತ್ತ, ಈತ ಮೊದಲ ಬಾರಿಗೆ ಅದರ ಲಕ್ಷಣವನ್ನ ಹೇಳ್ತಾನೆ. ಅದುವರೆಗೂ ಇಡೀ ಕನ್ನಡ ಸಾಹಿತ್ಯದಲ್ಲಿ ಮತ್ತೇಬ ವಿಕ್ರೀಡಿತ ವೃತ್ತಕ್ಕೆ ಯಾರು ಕೂಡ ಅದರ ಲಕ್ಷಣವನ್ನ ಹೇಳಿರ್ಲಿಲ್ಲ. ಆದ್ರೆ ಈತ ಮೊಟ್ಟ ಮೊದಲ ಬಾರಿಗೆ ಮತ್ತೇಬ ವಿಕ್ರೀಡಿತ ವೃತ್ತದ ಲಕ್ಷಣವನ್ನ ಹೇಳ್ತಾನೆ. ಇದನ್ನು ಕೂಡ ನಾವಿಲ್ಲಿ ಗಮನಿಸಬೇಕು. ಸೊ ಅದು ಕೂಡ ಬಹಳ ಇಂಪಾರ್ಟೆಂಟ್ ಆದ ವಿಚಾರ. ಸೊ ಇನ್ನು 3ನೇ ಅಧಿಕಾರದಲ್ಲಿ ಈತ ಮಾಲಾವೃತ್ತ, ಅರ್ಧ ಸಮವೃತ್ತ, ವಿಷಮವೃತ್ತ, ಅನುಷ್ಠುಪ್ ಛಂದಸ್ಸು, ವೈತಾಳಿಯ, ಜಾತಿಗಾತೆ, ರಗಳೆ, ದಂಡಕ, ಈ ರೀತಿಯ ಬೇರೆ ಬೇರೆ ರೀತಿಯ ವಿಚಾರಗಳನ್ನ ಹೇಳಿ ಆತ ಇನ್ನೊಂದು ಬಹಳ ಫೇಮಸ್ ಆದ ಆತನ ಲೈನ್ ಹೊಂದಿದೆ. ಏನು ಅಂತ ಹೇಳಿದ್ರೆ, ರಗಳೆ ಲಕ್ಷಣಮಂ ಕಂದ ಪದ್ಯದಿಂಪೇಳುವೆಂ. ರಗಳೆಯ ಲಕ್ಷಣವನ್ನ ಕಂದ ಪದ್ಯದಲ್ಲಿ ಹೇಳ್ತೀನಿ ಅಂತ ಹೇಳಿ ಆತ ರಗಳೆಯ ಲಕ್ಷಣವನ್ನ ಹೇಳ್ತಾನೆ. ಇದು ಕೂಡ ಬಹಳ ಏನು ಮಹತ್ವದ ವಿಚಾರ. ಇನ್ನು 4ನೇ ಅಧಿಕಾರದಲ್ಲಿ ಆತ
ಕಂದ, ಆರ್ಯ, ಗೀತಿಕೆ, ಸಂಕೀರ್ಣ, ದ್ವಿಪದಿ, ಅದನ್ನ ದ್ವಿಪದಿ ಅಂತ ಕೂಡ ಕರೀತಾರೆ. ಸೊ ಇವುಗಳನ್ನ ಹೇಳಿ ಅವುಗಳ ಜಾತಿಗಳನ್ನು ಕೂಡ ಕಂದ ಪದ್ಯದಲ್ಲಿ ವಿವರಿಸ್ತಕ್ಕಂತ ಪದ್ಯ ಕೆಲಸವನ್ನ ಮಾಡ್ತಾನೆ. ಇನ್ನು 5ನೇ ಅಧಿಕಾರ ಹೇಳಿದ್ಮೇಲೆ 2 ಸರಿ ಹೇಳಿದೆ. ಕರ್ನಾಟಕ ವಿಷಯ ಜಾತಿ ವೃತ್ತ ಅಂತಕ್ಕಂತಹ ವಿಷಯಗಳನ್ನ ಇಲ್ಲಿ ಆತ ಹೇಳ್ತಾನೆ. ಸೊ ಅವು ಯಾವ್ಯಾವುಗಳು ಅಂತ ಈಗ ಹೇಳ್ತೇನೆ ನೋಡಿ. ಕರ್ನಾಟಕ ವಿಷಯ ಜಾತಿ ವೃತ್ತಗಳು ಯಾವ್ಯಾವು ಅಂತ ಕೇಳಿದ್ರೆ ಅಕ್ಕರಗಳು, ತ್ರಿಪದಿ ಭೇದಗಳು, ಏಳೆ, ಚೌಪದಿ, ಛಂದೋವಸಂತ, ಅಕ್ಕರಿಕೆ, ಮದನವತಿಕೆ, ಗೀತಿಕೆ, ಉತ್ಸಾಹ, ಷಟ್ಪದಿಗಳು. ಸೊ ಇವು ಕರ್ನಾಟಕ ವಿಷಯ ಜಾತಿ ವೃತ್ತಗಳು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ. ಅಕ್ಕರಗಳು, ತ್ರಿಪದಿಗಳು, ಏಳೆ, ಚೌಪದಿ, ಛಂದೋವಸಂತ, ಅಕ್ಕರಿಕೆ, ಮದನವಂತಿಕೆ, ಗೀತಿಕೆ, ಉತ್ಸಾಹ, ಷಟ್ಪದಿ. ಸೊ ಇವುಗಳು ಕನ್ನಡದ ವಿಷಯ ಜಾತಿಗಳು. ಏನು ವಿಷಯ ಜಾತಿಗಳು ಅಂತ ಹೇಳಿದ್ರೆ ನಮ್ಮ ಕನ್ನಡದ ಮೂಲಗಳು ಇವು, ನೆಲಮೂಲ ಸಂಸ್ಕೃತಿಯ ಇವು ಅಂತ ಹೇಳಿ ಆತ ಅವುಗಳನ್ನ ಹೇಳ್ತಾನೆ. ಹಾಗೇನೆ ಕರ್ನಾಟಕ ವಿಷಯ ಜಾತಿ ವೃತ್ತಗಳೆಂದವು ಅವುಗಳ ಗಣ ಸ್ವರೂಪವನ್ನು ಕೂಡ ಆಜ್ಞೆ ಮಾಡ್ತಾನೆ. ಏನು? 2 3 4 ಗುರುವಿಂ ಪ್ರಸ್ತರಿಲ್ ಅಂಬುನಿಧಿ ಗಜ ಧರಣೀಶ್ವರ ಗಣಂ ಬಗೆಗಂ ಅವರ್ಕಂ ಸರಸೀಜಭವ ವಿಷ್ಣು ರುದ್ರ ಸಂಜೆಗಳಕ್ಕುಂ 2 2 3 3 4 4 ಗುರುವಿಂ. ಏನು? 2 3 4 ಗುರುಗಳನ್ನ ಇಟ್ಕೊಂಡು ಪ್ರಸ್ತಾರ ಮಾಡಿದ್ರೆ 4 8 16 ಗಣ ಪ್ರಕಾರಗಳು ಇರ್ತವೆ. ಅವುಗಳಿಗೆ ಬ್ರಹ್ಮ, ವಿಷ್ಣು, ರುದ್ರ ಅಂತಕ್ಕಂಥ ಸಂಕೇತವನ್ನ ಈತ ಕೊಟ್ಟಿದ್ದಾನೆ. 2 3 4 ಗುರುವಿಂ ಪ್ರಸ್ತವಿರಲ್ ಅಂಬುನಿಧಿ. 2 3 4 ಗುರುಗಳನ್ನ ಇಟ್ಕೊಂಡು ಪ್ರಸ್ತಾಪ ಮಾಡಿದ್ರೆ 4 8 16 ಗಣಗಳು ಉಟ್ಕೊಳ್ತವೆ. ಅವುಗಳಿಗೆ ಬ್ರಹ್ಮ, ವಿಷ್ಣು, ರುದ್ರ ಅಂತಕ್ಕಂತಹ ಹೆಸರನ್ನ ಈತ ಕೊಟ್ಟಿದ್ದಾನೆ. ಅಂದ್ರೆ ಪ್ರಸ್ತಾರದಲ್ಲಿ ಪ್ರತಿ ಗಣದ ಮೊದಲ ಒಂದು ಗುರುವಿನ ಸ್ಥಾನದಲ್ಲಿ 2 ಲಘು ಬರ್ಬೋದು, ಅಲ್ಲಿಂದ ಮುಂದೆ ಒಂದು ಗುರುವಿನ ಸ್ಥಾನದಲ್ಲಿ ಬರ್ಬೋದು, ಅಥವಾ ಒಂದು ಲಘು ಮಾತ್ರ ಬರ್ಬೋದು. ಸೊ ಈ ರೀತಿನಲ್ಲಿ ಈ ನಾಗವರ್ಮ 1ನೇ ನಾಗವರ್ಮ ಚಂದೋಂಬುದಿಯ ಕುರಿತು ಮಾತನಾಡ್ತಾ ಹೋಗ್ತಾನೆ. ಸೊ ಇವಿಷ್ಟು ಕೂಡ ಇವತ್ತು ನಾವು ಬಹಳ ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾದಂತಹ ವಿಚಾರಗಳು. ನಾನು ಇವುಗಳನ್ನ ಬಹಳ ವಿಸ್ತಾರವಾಗಿ ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಇವೆಲ್ಲವೂ ಕೂಡ ಬಹಳ ಇಂಪಾರ್ಟೆಂಟು. ಮತ್ತೆ ಇವು ಎಲ್ಲಿಂದ ಬೇಕಿದ್ರು ಹೇಗ್ ಬೇಕಿದ್ರು ಪ್ರಶ್ನೆಗಳನ್ನ ಕೇಳ್ತಕ್ಕಂತಹ ಒಂದು ಚಾನ್ಸಸ್ ಇರುತ್ತೆ. ಹಾಗಾಗಿ ಇವುಗಳನ್ನ ನಾವು ಸ್ಪಷ್ಟವಾಗಿ ನೋಡ್ಕೊಳ್ಬೇಕಾಗುತ್ತೆ. ನೆಕ್ಸ್ಟ್ 2ನೆಯ ಪ್ರಶ್ನೆ. ಕೈಕೊಳ್ಳುವಡೆ ಆತ್ಮ ಸುಖಮನೆ ಕೈಕೊಳ್ಳುವುದು ದೇಹಿ ದರೆ ಶಾಶ್ವತ ಮಲ್ತು. ನಾವೇನಾದ್ರೂ ನಿರ್ಧಾರವನ್ನು ಕೈಗೊಳ್ಳುವುದಾದರೆ ಒಂದು ನಿರ್ಧಾರವನ್ನು ಕೈಗೊಳ್ಳುವುದಾದ್ರೆ ಆತ್ಮ ಸುಖವನ್ನ ಕೈಗೊಳ್ಬೇಕೆ ಹೊರತು ನಮ್ಮ ನಾಲಿಗೆಯ ರುಚಿ ಅಥವಾ ಇಂದ್ರಿಯ ರುಚಿ ಇದೆಯಲ್ಲ ಆ ರೀತಿಯ ರುಚಿಯನ್ನ ಕೈಗೊಳ್ಬಾರ್ದು. ಅದು ಶಾಶ್ವತವಲ್ಲ ಅನ್ನುವಂತ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಯಾರು ಹೇಳ್ತಾರೆ ಈ ಮಾತನ್ನ ಹಾಗಾದ್ರೆ ಅಂತ ಹೇಳಿದ್ರೆ ಇದನ್ನ ನೋಡಿ. ಆಪ್ಷನ್ ಇದಾವ ನೋಡಿ 4. ಆದಿಪುರಾಣ, ಶಾಂತಿ ಪುರಾಣ, ಅಜಿತನಾಥ ಪುರಾಣ, ಮಲ್ಲಿನಾಥ ಪುರಾಣ. ಸೊ 4 ಆಪ್ಷನ್ ಅಲ್ಲಿ ಶಾಂತಿ ಪುರಾಣ ಇದಕ್ಕೆ ಉತ್ತರ. ಯಾವಾಗ ಹೇಳ್ತಾರೆ ಅಂತ ಹೇಳಿದ್ರೆ ಶಾಂತಿನಾಥ ಇದನ್ನ ಆಯುಧಾಗಾರದಲ್ಲಿ ಚಕ್ರರತ್ನ ಉದಯಿಸಿದಾಗ ಎಲ್ಲ ದಿಗ್ವಿಜಯಗಳನ್ನ ಮುಗಿಸ್ಕೊಂಡು ಬರ್ತಾನೆ. ಆಗ ಈ ಮಾತನ್ನ ಹೇಳ್ತಾನೆ. ಹಾಗಾದ್ರೆ ಶಾಂತಿನಾಥ ಯಾರು? ಶಾಂತಿನಾಥ ಅಂತ ಹೇಳಿದ್ರೆ ವಿಶ್ವನಾಥ ಮತ್ತು ಐರಾವತಿ ದೇವಿಯರ ಮಗ. ಅದಕ್ಕಿಂತ ಮುಂಚೆ ತುಂಬಾ ಭಾವಾವಳಿಗಳು ಬರ್ತವೆ, ನಾನು ಅವುಗಳನ್ನೆಲ್ಲ ಹೇಳಲಿಕ್ಕೆ ಹೋಗಲ್ಲ. ಸೊ ಶಾಂತಿನಾಥ ವಿಶ್ವಸೇನ ಮತ್ತು ಅವನ ಹೆಂಡತಿ ಐರಾದೇವಿಯ ಮಗ ಶಾಂತಿನಾಥ. ಈತ ಜೈನ ಪುರಾಣದ ಅನುಸಾರವಾಗಿ ಏನೇನ್ ಮಾಡ್ಬೇಕೋ ಎಲ್ಲವನ್ನು ಮಾಡ್ತಾರೆ. ಈತ ಬೆಳೆದು ದೊಡ್ಡವನಾಗ್ತಾನೆ. ಕೊನೆಗೆ ವಿಶ್ವಸೇನ ಆತನಿಗೆ ಪಟ್ಟ ಕಟ್ಟಿ ಆತ ತನ್ನ ತಪಸ್ಸಿಗೆ ಹೋಗ್ತಾನೆ. ಆಗ ಈ ಶಾಂತಿನಾಥ ಪಟ್ಟಗಟ್ಟಿ ರಾಜನಾದಂತ ಸಂದರ್ಭದಲ್ಲಿ ಈತನಿಗೆ ಆಯುಧಾಗಾರದಲ್ಲಿ ಒಂದು ಚಕ್ರರತ್ನ ಉಟ್ಕೊಳ್ಳುತ್ತೆ. ಸೊ ಆ ಚಕ್ರರತ್ನ ಹುಟ್ಟಿಕೊಂಡ ತಕ್ಷಣ ಹಿರಿಯರು ಈತನಿಗೆ ಸಲಹೆಯನ್ನು ಕೊಡ್ತಾರೆ. ಆ ಚಕ್ರರತ್ನದ ಸಹಾಯದಿಂದ ನೀನು ದಿಗ್ವಿಜಯವನ್ನು ಮಾಡು ಅಂತ ಹೇಳ್ತಾರೆ. ಸೊ ಹಾಗೆ ದಿಗ್ವಿಜಯನ ಮಾಡಿ ಈತ ಆರಾಂಶ ಇರ್ತಾನೆ. ಆಗ ಇದ್ದಕ್ಕಿದ್ದ ಹಾಗೆ ಲೋಕಾಂತಿ ದೇವರು ಆತನ ಹತ್ರ ಬಂದು ಆತನಿಗೆ ಉಪದೇಶವನ್ನ ಮಾಡ್ತಾರೆ. ಸೊ ಅವರ ಉಪದೇಶವನ್ನ ಕೇಳಿದಂತಹ ಶಾಂತಿನಾಥ ಏನು ವೈರಾಗ್ಯದ ತಪಸ್ಸಿಗೆ ಹೋಗ್ತಕ್ಕಂತ ನಿರ್ಧಾರವನ್ನ ಕೈಗೊಳ್ತಾನೆ. ಸೊ ಆಗ ಹೇಳ್ತಕ್ಕಂತ ಮಾತು ಇದು ಕೈಕೊಳ್ಳುವಡೆ ಆತ್ಮ ಸುಖಮನೆ. ನಮ್ಮ ಆತ್ಮ ಮನಸ್ಸು ತೃಪ್ತಿಯಾಗುವಂತ
ಸುಖವನ್ನ ಕೈಗೊಳ್ಬೇಕೆ ಹೊರತು ನಮ್ಮ ಇಂದ್ರಿಯಗಳು ಅಥವಾ ನಮ್ಮ ನಾಲಿಗೆಗಳು ಕೇಳ್ತಕ್ಕಂತಹ ಒಂದು ಏನು ಆ ನಿರ್ಧಾರವನ್ನ ಕೈಗೊಳ್ಳಬಾರದು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾರೆ. ಆಗ ಈತ ತನ್ನ ಮಗನಾದಂತಹ ನಾರಾಯಣಿಗೆ ಪಟ್ಟವನ್ನ ಕಟ್ಟಿ ಆತ ಪರಮ ದೀಕ್ಷೆಯನ್ನ ಪಡ್ಕೊಂಡು ಆ ತಪಸ್ಸಿಗೆ ಹೋಗ್ತಾನೆ. ಯಾರು? ಶಾಂತಿನಾಥ. ಆಗ ಈ ಮಾತು ಬರುತ್ತೆ, ಏನು? ಕೈಕೊಳ್ಳುವಡೆ ಆತ್ಮಸುಖಮನೇ ಕೈಕೊಳ್ಳುವುದು ದಯಹಿ ದರೆ ಶಾಶ್ವತ ಮಲ್ತು ಅಂತಕ್ಕಂತಹ ಮಾತು. ಸೊ ಇದನ್ನ ನಾವಿಲ್ಲಿ ಗುರುತಿಸ್ಕೊಳ್ಬೇಕಾಗುತ್ತೆ. ಆದ್ರೆ ಈ ಪೊನ್ನನ ಶಾಂತಿ ಪುರಾಣದ ಬಗ್ಗೆ ಅನೇಕ ರೀತಿಯ ವಿದ್ವಾಂಸರು ವ್ಯಕ್ತಪಡಿಸಿದ್ದಾರೆ. ಇದು ಏನು ಶಾಂತಿನಾಥ ಪುರಾಣ ಅಂತಕ್ಕಂತಹದ್ದು ಒಂದು ರೀತಿನಲ್ಲಿ ನಾವು ಆದಿ ಪುರಾಣವನ್ನ ಓದಿದ ನಂತರ ಶಾಂತಿ ಪುರಾಣವನ್ನ ಓದಿದ್ರೆ ಸಕ್ಕರೆಯನ್ನು ತಿಂದ ಮೇಲೆ ನೀರನ್ನು ಚಪ್ಪರಿಸಿದಂತ ಆಗುತ್ತಂತೆ. ಅಂದ್ರೆ ಈ ಮಾತನ್ನ ತಸು ಶಾಮರಾಯ್ ಅವರು ಹೇಳ್ತಾರೆ, ನೆನಪಿನಲ್ಲಿಟ್ಕೊಳ್ಳಿ. ಏನು ಆದಿ ಪುರಾಣ ಅಂದ್ರೆ ಅಷ್ಟೊಂದು ಚೆನ್ನಾಗಿದೆ ಅಂತ ಓದಕ್ಕೆ ನಮ್ಮನ್ನು ಓದಿಸ್ಕೊಂಡು ಹೋಗುತ್ತೆ. ಸಹೃದಯರಿಗೆ ಅದು ಬಹಳ ಅಚ್ಚುಕಟ್ಟಾಗಿ ಮನನ ಮಾಡುತ್ತೆ. ಆದ್ರೆ ಈ ಶಾಂತಿ ಪುರಾಣ ಇದೆಯಲ್ಲ, ಆ ರೀತಿಯ ಯಾವುದೇ ರೀತಿಯ ನಮ್ಗೆ ಒಳ್ಳೆಯ ಸಂದೇಶವನ್ನಾಗ್ಲಿ ಅಥವಾ ಒಳ್ಳೆಯ ರಸದೌತಣವನ್ನಾಗ್ಲಿ ಇದು ಕೊಡೋದಿಲ್ಲ. ಹಾಗಾಗಿ ಇದು ಆದಿ ಪುರಾಣವನ್ನ ಓದಿದ ನಂತರ ನಾವೇನಾದ್ರೂ ಶಾಂತಿ ಪುರಾಣವನ್ನ ಓದಿದ್ರೆ ಸಕ್ಕರೆ ತಿಂದ ಮೇಲೆ ನೀರನ್ನ ಚಪ್ಪರಿಸಿದಂತೆ ಆಗುತ್ತೆ. ಅಂದ್ರೆ ಸಕ್ಕರೆ ತಿಂದಾಗ ನಾವು ಸ್ವೀಟ್ ತಿಂದಾಗ ನಾವು ಬಹಳ ಖುಷಿ ಆಗಿರ್ತೀವಿ ಅಥವಾ ಏನೋ ಒಂದು ರೀತಿಯ ನಮ್ಗೆ ನೆಮ್ಮದಿ ಆನಂದ ಆಗುತ್ತೆ. ಆದ್ರೆ ನೀರು ಕುಡಿದ ತಕ್ಷಣ ಅದೆಲ್ಲೋ ಒಂದ್ ಕಡೆ ಅದು ಮಾಯವಾಗುತ್ತೆ. ಆ ರೀತಿಯ ಹೇಳಿಕೆಯನ್ನ ತಸು ಶಾಮರಾಯರವರು ಇದರ ಕುರಿತು ಹೇಳ್ತಾರೆ. ಅಂದ್ರೆ ಇಲ್ಲಿ ರಸಭಾವಗಳು ಅಷ್ಟೊಂದು ಇಲ್ಲ ಅನ್ನುವಂಥದ್ದನ್ನ ಹೇಳಕ್ಕೆ ಬೇಕಾಗಿ ಈ ಮಾತನ್ನ ತಸು ಶಾಮರಾಯರವರು ಹೇಳ್ತಾರೆ. ಸೊ ಈ ಪೊನ್ನ ಏನು ಇದನ್ನು ಬರೆದಂತ ಪೊನ್ನ ಇದನ್ನಲ್ಲ, ಇವನು ಮುಮ್ಮಡಿ ಕೃಷ್ಣರಾಜರ ಆಸ್ಥಾನದಲ್ಲಿ ಕವಿಯಾಗಿದ್ದ. ಸೊ ಆ ವೆಂಗಿ ಮಂಡಲ ಈತನ ಊರು ಆಗ್ಲೇ ಹೇಳಿದೆ. ಮಲ್ಲಪ್ಪ ಮತ್ತು ಪುಣ್ಣಿಮಯ್ಯ ಅಂತಕ್ಕಂತಹ ಬ್ರಾಹ್ಮಣರು ಇದ್ರು. ಅವರು ತಮ್ಮ ಗುರು ದಿನಚಂದ್ರನ ಏನು ಸದ್ಗತಿಗಾಗಿ ಅಥವಾ ಆತನ ನೆನಪಿಗಾಗಿ ಈ ಶಾಂತಿ ಪುರಾಣವನ್ನ ಪೊನ್ನನ ಕಡೆಯಿಂದ ಬರ್ಸಿದ್ರು ಅಂತಕ್ಕಂಥದ್ದನ್ನ ನಾವಿಲ್ಲಿ ತಿಳ್ಕೊಳ್ಳಕ್ಕೆ ಸಾಧ್ಯ ಇದೆ. ಅಷ್ಟು ಮಾತ್ರವಲ್ಲ, ಈ ಮಲ್ಲಪ್ಪ ಅಂತಕ್ಕಂತ ವ್ಯಕ್ತಿಗೆ ಅತ್ತಿಮಬ್ಬೆ ಅಂತಕ್ಕಂತಹ ಮಗಳಿದ್ಲು. ಆಕಿ ಈ ಪೊನ್ನನ ಶಾಂತಿ ಪುರಾಣವನ್ನ 1000 ಪ್ರತಿ ಮಾಡಿ ಹಂಚಿದ್ಲು ಅಂತಕ್ಕಂತಹ ಒಂದು ಐತಿಹ್ಯ ಕೂಡ ನಮ್ಗೆ ಸಿಗುತ್ತೆ. ಆಕೆಯನ್ನ ದಾನ ಚಿಂತಾಮಣಿ ಅಂತ ಕರಿತೀವಿ ನಾವು, ನಿಮ್ಗೆಲ್ಲ ಗೊತ್ತೇ ಇದೆ. ಸೊ ಆ ದಾನ ಚಿಂತಾಮಣಿ 1000 ಪ್ರತಿಗಳನ್ನ ಮಾಡಿ ಹಂಚಿದ್ಲು ಅನ್ನುವಂಥದ್ದನ್ನ ನಾವಿಲ್ಲಿ ತಿಳ್ಕೊಳ್ಳಕ್ಕೆ ಸಾಧ್ಯ ಇದೆ. ಸೊ ಈ ರೀತಿಯಾಗಿ ಈತನಿಗೆ ಕರುಳುಗಳ ಸವಣ, ಕೂದಲಿರುವ ಸವಣ ಅಂತಕ್ಕಂತಹ ಬಿರುದು ಕೂಡ ಇತ್ತು ಅನ್ನುವಂತ ಮಾಹಿತಿ ನಮ್ಗೆ ಸಿಗುತ್ತೆ. ಅದನ್ನು ಕೂಡ ನಾವಿಲ್ಲಿ ಗಮನಿಸ್ಲಿಕ್ಕೆ ಸಾಧ್ಯ ಇದೆ. ಸೊ ಇದಕ್ಕೆ ಪುರಾಣ ಚೂಡಾಮಣಿ ಅಂತಕ್ಕಂತಹ ಇನ್ನೊಂದು ಹೆಸರು ಕೂಡ ಇದೆ. ಅದನ್ನು ಕೂಡ ನಾವಿಲ್ಲಿ ಗಮನಿಸ್ಕೊಳ್ಬೇಕು. ಪುರಾಣ ಚೂಡಾಮಣಿ ಅಂತಕ್ಕಂತಹದ್ದು ಇದೆ, ಅದನ್ನು ಕೂಡ ನಾವಿಲ್ಲಿ ಗಮನಿಸ್ಕೊಳ್ಬೇಕು. ಸೊ ಇವಿಷ್ಟು ಈ ಶಾಂತಿ ಪುರಾಣದ ಕುರಿತಾಗಿ. ಆದ್ರೆ ಇನ್ನು ಆದಿ ಪುರಾಣ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಇದು 16 ಆಶ್ವಾಸಗಳುಳ್ಳ ಪಂಪನ ಚಂಪೂ ಕೃತಿ ಆದಿ ಪುರಾಣ. ಇದು ಕನ್ನಡದಲ್ಲಿ ಉಪಲಬ್ಧವಾದ ಮೊದಲ ಪುರಾಣ. ಇದಕ್ಕೆ ಜಿನಸೇನಾಚಾರ್ಯರ ಪೂರ್ವ ಪುರಾಣ ಆಕರ ಗ್ರಂಥವಾಗಿದೆ ಅನ್ನುವಂಥದ್ದು ನಮ್ಗೆಲ್ಲ ಗೊತ್ತೇ ಇದೆ. ಆದಿತೀರ್ಥಂಕರನ ಬದುಕು ಇದರಲ್ಲಿ ಬರುತ್ತೆ. ಸೊ ಇದರಲ್ಲಿ ಬರ್ತಕ್ಕಂಥ ಬಹಳ ಒಂದು ಫೇಮಸ್ ಆದ ಮಾತು ಅಂತ ಹೇಳಿದ್ರೆ, ಬೆರರಿವುದೇಂ ಬೆರರ ಮಾಡುವುದೇಂ ಬೆರರಿಂದಪ್ಪುದೇಂ, ಬೆರರಿವುದೇಂ ಬೆರರ ಮಾಡುವುದೇಂ ಬೆರರಿಂದಪ್ಪುದೇಂ ಅಂತಕ್ಕಂಥ ಮಾತಿದೆಯಲ್ಲ, ಬಹಳ ಪ್ರಸಿದ್ಧವಾದಂತಹ ಮಾತು. ಇದನ್ನ ನಾವಿಲ್ಲಿ ಗುರುತಿಸ್ಕೊಳ್ಳಕ್ಕೆ ಸಾಧ್ಯ ಇದೆ. ಪಂಪನ ಆದಿ ಪುರಾಣ 6 ತಿಂಗಳಿಗೆ ಬರೆದ್ರೆ ಈತ ತನ್ನ ವಿಕ್ರಮಾರ್ಜುನ ವಿಜಯವನ್ನ ಅಥವಾ ತನ್ನ ಭಾರತವನ್ನ 3 ತಿಂಗಳಿಗೆ ಬರೆದಿದ್ದಾಗಿ ಆತ ಹೇಳಿಕೊಂಡಿದ್ದಾನೆ. ಇದರಲ್ಲಿ ದೇಶೀಯ ಮತ್ತು ಮಾರ್ಗ ಎರಡೂ ಕೂಡ ಸಮ್ಮಿಳಿತವಾಗಿದೆ ಅನ್ನುವಂಥದ್ದನ್ನ ನಾವಿಲ್ಲಿ ತಿಳ್ಕೊಳ್ಳಕ್ಕೆ ಸಾಧ್ಯ ಇದೆ. ಇಲ್ಲಿ ಬಹಳ ಫೇಮಸ್ ಆಗಿರ್ತಕ್ಕಂತಹ ಒಂದು ಸನ್ನಿವೇಶ ಏನಂತ ಹೇಳಿದ್ರೆ, ಶ್ರೀಮತಿ ಮತ್ತು ವಜ್ರಜಂಗರ ವಿಚಾರ ಮತ್ತು ನೀಲಾಂಜನೇಯ ನೃತ್ಯ ಬಹಳ ಫೇಮಸ್. ಯಾಕೆಂತ ಹೇಳಿದ್ರೆ ಈ ನೀಲಾಂಜನೇಯ ನೃತ್ಯವನ್ನ ನೋಡಿನೇ ಇಲ್ಲಿಯ ತೀರ್ಥಂಕರ ಏನು ವೈರಾಗ್ಯವನ್ನು ತಾಳಿ ತಪಸ್ಸಿಗೆ ಹೋಗ್ತಕ್ಕಂಥ ಕೆಲಸವನ್ನ ಮಾಡ್ತಾನೆ. ಅದಾದ ನಂತರ ಭರತ ಬಾಹುಬಲಿಯರ ಸಂಘರ್ಷ ಬಹಳ ಜೀವನದಲ್ಲಿ ವೈರಾಗ್ಯವನ್ನು ಹುಟ್ಟಿಸ್ತಕ್ಕಂಥ ರೀತಿನಲ್ಲಿ ಇದಾವೆ. ಅದನ್ನ ಕುರಿತು ಇಲ್ಲಿ ಕವಿ ಕಾವ್ಯ ಧರ್ಮಮುಮಂ ಅಂತಕ್ಕಂಥ ಮಾತನ್ನ ಹೇಳ್ತಾನೆ. ಅಂದ್ರೆ ಧರ್ಮವನ್ನ ಕಾವ್ಯವನ್ನ ಇಲ್ಲಿ ಎರಡೂ ಕಾಪಾಡ್ತಕ್ಕಂಥ ಕೆಲಸವನ್ನ ನಾನು ಮಾಡಿದ್ದೇನೆ ಅಂತಕ್ಕಂಥ ಮಾತನ್ನ ಇಲ್ಲಿ ಆತ ಹೇಳ್ತಾನೆ. ಸೊ ಇದು 16 ಆಶ್ವಾಸಗಳನ್ನು ಒಳಗೊಂಡಿದೆಯಲ್ಲ, 6 ಆಶ್ವಾಸಗಳಲ್ಲಿ
ಗುರುದೇವನ ಇಂದಿನ 9 ಜನ್ಮಗಳ ಕಥೆ ಇದೆ. ಈಗಾಗಲೇ ಒಂದ್ಸರಿ ಹೇಳಿದ್ದೇನೆ ನಾನು ಈ ಮಾತನ್ನ, ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ, ನೆನಪಿನಲ್ಲಿ ಇಟ್ಕೊಳ್ಳಿ. 6 ಆಶ್ವಾಸಗಳಲ್ಲಿ ಗುರುದೇವನ ಹಿಂದಿನ 9 ಜನ್ಮಗಳ ಕಥೆ ಇದೆ. ಇನ್ನು 7ರಿಂದ 10ನೇ ಆಶ್ವಾಸದವರೆಗೆ ಆತನ ಜನನ, ಬಾಲ್ಯ, ವಿವಾಹ, ವಿದ್ಯಾಭ್ಯಾಸ, ರಾಜಭಾರ ಮಾಡಿದ್ದು, ಆತನ ವೈರಾಗ್ಯ ಆಗಿದ್ದು, ಕೇವಲ ಜ್ಞಾನ ಪಡ್ಕೊಂಡಿದ್ದು, ಇವೆಲ್ಲ 7ರಿಂದ 10ನೇ ಆಶ್ವಾಸದವರೆಗಿದೆ. ಇನ್ನು 10ರಿಂದ 16 ಆಶ್ವಾಸದವರೆಗೆ ಭರತ ಚಕ್ರವರ್ತಿ ಕತೆ ಇದೆ. ಏನು ಭರತ ಬಾಹುಬಲಿಯರ ಕಥೆಯನ್ನ ನೀವೆಲ್ಲರೂ ಕೇಳಿರ್ತೀರಿ. ಸೊ ಅದು ಇದರಲ್ಲಿ 10ರಿಂದ 16ರವರೆಗೆ ಭರತ ಬಾಹುಬಲಿಯರು ನಡ್ಕೊಂಡಂತಹ ರೀತಿ, ಅವರು ಕೊನೆಗೆ ವೈರಾಗ್ಯ ತಾಳಿದಂತಹ ರೀತಿ, ಇವೆಲ್ಲವೂ ಕೂಡ ಇದರಲ್ಲಿ ಇದೆ. ಸೊ ನೀಲಾಂಜನೇಯ ನೃತ್ಯ ಪಂಚ ಕಲ್ಯಾಣಗಳಲ್ಲಿ ಒಂದು. ಸೊ ಅದನ್ನ ನೀವಿರತ್ತಲ್ಲ, ತೀರ್ಥಂಕರ ತಪಸ್ಸಿಗೆ ಹೋಗ್ತಕ್ಕಂತ ಒಂದು ಕಾಲ, ಈ ವಿಷಯವನ್ನ ಈ ನೀಲಾಂಜನೇಯ ನೃತ್ಯದಲ್ಲಿ ನಾವು ನೋಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇದರಲ್ಲಿ ಬರ್ತಕ್ಕಂತ ಇನ್ನೊಂದು ಬಹಳ ಮಾತು ಅಂತ ಹೇಳಿದ್ರೆ, ಸೋರ್ದುದು ಕಳಗೊಂಡ ಗರ್ವರಸಂ ಅಂತಕ್ಕಂಥ ಮಾತು ಈ ನಮ್ಗೆ ನಿಮ್ಗೆ ಎಲ್ರಿಗೂ ಬರ್ತಕ್ಕಂತ ಮತ್ತು ನಮ್ಮ ಜೀವನಕ್ಕೆ ಅಳವಡಿಸ್ತಕ್ಕಂತಹ ಬಹಳ ಮಾತು, ಒಳ್ಳೆಯ ಮಾತು. ಸೊ ಈ ವಾಕ್ಯ ಏನು ಋಷಭಾಚಲದಲ್ಲಿ ತನ್ನ ಗೆಲುವನ್ನ ಕೆತ್ತಿಸ್ಲಿಕ್ಕೆ ಹೋದಾಗ, ಈ ಋಷಭಾಚಲದಲ್ಲಿ ಭರತ ಈ ನೋಡಿ ಎಲ್ಲರೂ ಬೇರೆ ಬೇರೆ ಬರೆಸಿದ್ದೆಲ್ಲ ನೋಡಿ ಒಮ್ಮೆಲೆ ಆತನ ಏನು ಅಹಂಕಾರ ಇಳಿದು ಹೋಗುತ್ತೆ. ಅಹಂಕಾರ ಸೋರ್ದುದು ಕಳಗೊಂಡ ಗರ್ವರಸಂ, ಆತನಲ್ಲಿರ್ತಕ್ಕಂತಹ ಗರ್ವರಸ ಏನಿದೆ ಒಮ್ಮೆಲೆ ಸರ್ರಂತ ಇಳಿದೋಯ್ತಂತೆ. ಹೇಳಿದ್ರೆ ಎಲ್ಲರೂ ಕೂಡ ಒಂದು ದಿನ ನಾವು ಹೋಗ್ಲೇಬೇಕಲ್ಲ ಅಂತ ಅನ್ನುವಂತ ಸನ್ನಿವೇಶ ಆತನಿಗೆ ಆಗ ನೆನಪು ಬರುತ್ತೆ. ಆಗ ಆತ ಚರಮ ದೇಹಧಾರಿಯಾಗಿ ಅಲ್ಲಿಂದ ಕೊನೆಯ ಹುಟ್ಟನ್ನ ಪಡಿತಾನೆ ಅಂತಕ್ಕಂಥದ್ದು. ಸೊ ಇದು ಕೂಡ ಬಹಳ ಇಂಪಾರ್ಟೆಂಟ್ ಆದದ್ದು. ಇದಿಷ್ಟು ಆದಿ ಪುರಾಣದ ಬಗ್ಗೆ. ಆದ್ರೆ ಇನ್ನು ಅಜಿತ ಪುರಾಣ, ಇದು 2ನೇ ತೀರ್ಥಂಕರನಾದ ಅಜಿತನಾಥನ ಕುರಿತು ಬರ್ತಕ್ಕಂಥದ್ದು. ಮತ್ತೆ ಇದು ಸಗರನ ಚಕ್ರವರ್ತಿಯೊಂದಿಗೆ ಎಣೆದುಕೊಂಡಿದೆ. ಇದನ್ನ 2 ಸರಿ ಕೇಳಿದ್ದಾರೆ. ಅಜಿತ ಪುರಾಣ ಯಾವ ಚಕ್ರವರ್ತಿಯ ಕತೆ ಅಥವಾ ಯಾವ ಚಕ್ರವರ್ತಿಯ ಚರಿತ್ರೆಯೊಂದಿಗೆ ಹೆಣೆದುಕೊಂಡಿದೆ ಅಂತ 2 ಸರಿ ಕೇಳಿದ್ದಾರೆ. ಅದನ್ನು ನೀವಿಲ್ಲಿ ನೆನಪಿನಲ್ಲಿಟ್ಕೊಳ್ಬೇಕು. ಸೊ ಇದಕ್ಕೆ 12 ಆಶ್ವಾಸಗಳನ್ನ ಇಟ್ಕೊಂಡಿದ್ದಾನೆ. ಸೊ 12 ಆಶ್ವಾಸಗಳು ಕೂಡ ಬಹಳ ಚೆನ್ನಾಗಿದ್ದಾವೆ. ರನ್ನನ ಈ ಕೃತಿ ಬಹಳ ಫೇಮಸ್ ಆದಂತಹ ಕೃತಿ. ರನ್ನನ ಒಟ್ಟು ಕೃತಿಗಳು 5. ಮೊದಲನೆಯದು ಅಜಿತ ಪುರಾಣ, 2ನೇದು ಸಾಹಸ ಭೀಮ ವಿಜಯಂ ಅಥವಾ ಅದನ್ನು ಗದಾಯುದ್ಧ ಅಂತ ಕೂಡ ಕರೀತಾರೆ. ಇನ್ನೊಂದು ಪುಟ್ಟ ಕೃತಿ ರನ್ನಕಂದ, ಇದು ಕನ್ನಡದ ಮೊಟ್ಟಮೊದಲ ನಿಘಂಟು ಅಂತ ಈಗಾಗಲೇ ನಾನು ಹೇಳಿದ್ದೇನೆ. ಪರಶುರಾಮ ಚರಿತೆ, ಚಕ್ರೇಶ್ವರ ಚರಿತೆ ಆತನು ಬರೆದಂತ ಇತರ ಕೃತಿಗಳು ಅನ್ನುವಂಥದ್ದನ್ನ ನಾವಿಲ್ಲಿ ತಿಳ್ಕೊಳ್ಬೇಕಾಗುತ್ತೆ. ಸೊ ಇವಿಷ್ಟು ಆತನ ಕುರಿತಾಗಿ ಇರ್ತಕ್ಕಂಥದ್ದು. ಇನ್ನು ಮಲ್ಲಿನಾಥ ಪುರಾಣ 14 ಆಶ್ವಾಸಗಳನ್ನು ಒಳಗೊಂಡ ನಾಗಚಂದ್ರನ ಕೃತಿ ಇದು. ಈ ನಾಗಚಂದ್ರ ಬಿಜಾಪುರದಲ್ಲಿ ಒಂದು ಬಸದಿಯನ್ನ, ಮಲ್ಲಿನಾಥ ಬಸದಿಯನ್ನ ನಿರ್ಮಿಸಿದ್ದಾನೆ ಅನ್ನುವಂಥದ್ದಿದೆ. ಇದಕ್ಕೆ ಇನ್ನೊಂದು ಹೆಸರು ಪಂಪರಾಮಾಯಣ ಅಂತಕ್ಕಂಥದ್ದು. ಇದನ್ನು ಕೂಡ ನಾವು ಇಲ್ಲಿ ನೆನಪಿನಲ್ಲಿಟ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಸೊ ಇದರಲ್ಲಿ ಬರ್ತಕ್ಕಂತ ಈ ಕೃತಿಯಲ್ಲಿ ಬರ್ತಕ್ಕಂಥ ಬಹಳ ಫೇಮಸ್ ಆದ ಮಾತು ಅಂತ ಹೇಳಿದ್ರೆ, ಸಿಡಿಲೆಂಬ ಜವನ ಕೊಡಲಿಯ ಕಡುವೈಲಿಂ ನೆಗೆದ ಬೇರ್ಗಳೊಡನೆ ನೆಲಂಬಾಯ್ಬಿಡೆ ಬೇಡ ಕೆಡೆಯಂ ತೆರದಿಂ. ಫೇಮಸ್ ಆದಂತಹ ಪದ್ಯ ಅಥವಾ ಮಾತು. ಇನ್ನೊಂದು ಬಹಳ ಫೇಮಸ್ ಆದಂತಹ ಮಾತು ಅಂತ ಹೇಳಿದ್ರೆ ಆತನ ಆ ಕೃತಿಯಲ್ಲಿ ಬರ್ತಕ್ಕಂಥದ್ದು, ಬಳಸಿ ಸುಳಿದಾಡಿ ಕಾಲ್ವಿಡಿದೆಳಸಿ ಕಳಾಳಪ ಪೂತಮೆ ಜನನಿಯ ಮೊಲೆ ವಾಲ್ಗಳನ್ ಉಂಬ ಶಿಶುವೆ ನಂತಿರೆ. ಮೊಲೆ ವಾಲ್ಗಳನ್ ಉಂಬ ಶಿಶುವಿನಂತಿರೆ ಅಂತಕ್ಕಂಥ ಮಾತಿದೆಯಲ್ಲ, ಇದು ಮಲ್ಲಿನಾಥ ಪುರಾಣದಲ್ಲಿ ಬರ್ತಕ್ಕಂತಹ ಬಹಳ ಫೇಮಸ್ ಆದಂತಹ ಮಾತು. ಅದನ್ನು ಕೂಡ ನಾವಿಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ಹಾಗೆ ಮುಂದೆ 3ನೇ ಪ್ರಶ್ನೆ, ಗಾಳಿಗೆ ಧೂಳು ಲೇಪ ಒಪ್ಪುದೇ. ಈ ಯುಕ್ತಿ ಯಾರ ವಚನದ ಸಾಲು ಅಂತ ಹೇಳ್ತಾರೆ? ಇದು ಅಲ್ಲಮನ ವಚನದ ಸಾಲು. ಬಸವಣ್ಣ ಒಂದ್ ಲೈನ್ ಹಾಕಿದ್ದೇನೆ, ಹಾಲನೇಮ ಹಾಲಕೆನೆಯ ನೇಮ. ಬಸವಣ್ಣ ಬಹಳ ಫೇಮಸ್ ಆದಂತ ಉಕ್ತಿ. ಹಾಗೇನೆ ಹಡಪದ ಅಪ್ಪಣ್ಣನವರು, ಭಕ್ತನಾದರೆ ಎಂತಿರಬೇಕೆಂದರೆ ಹುಲು ಹಡಗಿನ ವೃಕ್ಷದಂತಿರಬೇಕು ಅಂತ ಹೇಳಿದ್ರೆ, ನಮ್ಮಲ್ಲಿ ಭಕ್ತಿ ಯಾವ ರೀತಿ ಇರ್ಬೇಕಂತ, ಒಂದು ಗಿಡದ ಬೇರು ಯಾವ ರೀತಿಯಾಗಿ ಗಟ್ಟಿ ಇರ್ತದೋ ಆ ರೀತಿಯಲ್ಲಿ ಗಟ್ಟಿನಲ್ಲಿ ಇರ್ಬೇಕು ಅನ್ನುವಂಥದ್ದನ್ನ ಹೇಳ್ತಾನೆ. ಅಂಬಿಗರ ಚೌಡಯ್ಯ ಗಾಳಿ ನಿನ್ನ ಆಧೀನವಲ್ಲವಯ್ಯ ಅನ್ನುವಂತ ಮಾತನ್ನ ಹೇಳ್ತಾನೆ. ಇದು ಕೂಡ ಬಹಳ ಫೇಮಸ್ ಆದಂತ ಮಾತು. 2 ನಿಮಿಷ ನೀರ್ ಕುಡ್ತೇನೆ, ಯಾರಾದ್ರೂ ಮಾತಾಡಬಹುದು ಮಾತಾಡಿ. ಮೊಬೈಲ್ ಬೆಂಡ್ ಮಾಡಿದೀಯಾ ಸ್ವಾತಿ? ಹಿಂಗೆ ಸೈಡ್ಗೆ ಇಟ್ಕೊಂಡಿದ್ದು ತಾನೆ? ಈಗ 4ನೇ ಪ್ರಶ್ನೆ,
ಗಂಗಾಧರಂ ಶಾಸನ ದೊರೆತಿರುವ ಸ್ಥಳ. ನಾನು ಫಸ್ಟ್ನೇ ಕ್ಲಾಸಲ್ಲಿ ಹೇಳ್ಬೇಕಾದ್ರೆ ಈ ಮಾತನ್ನ ಹೇಳಿದ್ದೆ. ಗಂಗಾಧರಂ ಶಾಸನ ಎಲ್ಲಿದೆ ಅಂತ ಕೇಳ್ತಾರೆ. ಅಲ್ಲಿ ಕೇಳ್ಬಿಟ್ಟು ಬೊಮ್ಮಲಗುಡ್ಡ, ಕುರ್ಕ್ಯಾಲ, ಕರೀಂನಗರ, ಆಂಧ್ರ ಅಂತ ಕೊಡ್ತಾರೆ ಅಂತ. ಸೊ ಅಂತವುಗಳನ್ನು ಸೂಕ್ಷ್ಮವಾಗಿ ಗಮನಿಸ್ಕೊಳ್ಬೇಕು. ಈಗ ಬಂದಿದೆ ನೋಡಿ, ಅದ 4ನೇ ಪ್ರಶ್ನೆ. ಗಂಗಾಧರಂ ಶಾಸನ ದೊರೆತಿರುವ ಸ್ಥಳ ಬೊಮ್ಮಲಗುಡ್ಡ ಅಂತ ಬರಿಬೇಕು ಏನಾದ್ರು ಪ್ರಶ್ನೆ ಕೇಳಿದ್ರೆ. ಸೊ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಈ ಬೊಮ್ಮಲಗುಡ್ಡ ಅಂತಕ್ಕಂಥದ್ದು ಆಂಧ್ರದಲ್ಲಿ ಇರ್ತಕ್ಕಂಥ ಕರೀಂನಗರ ಜಿಲ್ಲೆ ಕುರ್ಕ್ಯಾಲದಲ್ಲಿ ಇದೆ. ಸೊ ಇದು ಪಂಪನ ಕುರಿತಾಗಿ ಹೇಳುತ್ತೆ. ಪಂಪನ ತಮ್ಮ ಜಿನವಲ್ಲಭ ಈ ಶಾಸನವನ್ನ ಕೆತ್ತಿಸಿದ್ದಾನೆ. ಇದರ ಕಾಲ 946ರಿಂದ 950 ಅನ್ನುವಂಥದ್ದು ನಿಮ್ಗೆಲ್ಲ ಗೊತ್ತಿದೆ. ಇದೊಂದು ದಾನ ಶಾಸನ, ಇದು ನೆನಪಿರ್ಲಿ, ಇದೊಂದು ದಾನ ಶಾಸನ. ಇದರ ಭಾಷೆ ಹಳೆಗನ್ನಡ. ಇದು 3 ಭಾಷೆಗಳನ್ನ ಒಳಗೊಂಡಿದೆ. ಕನ್ನಡ, ತೆಲುಗು, ಸಂಸ್ಕೃತ, ಈ 3 ಭಾಷೆಗಳನ್ನ ಒಳಗೊಂಡಿದೆ. ಸುಮಾರು ಸಾರಿ ಹೇಳಿದ್ದೇನೆ, ಇದನ್ನ ಕೆತ್ತಿಸಿದವನು ಎರೆಯಮ್ಮ ಅಂತಕ್ಕಂತಹ ಮಾತು. ಇದನ್ನ ಎನ್ ವೆಂಕಟರಮಣಯ್ಯ, ನೆಲಟೂರು ವೆಂಕಟರಮಣಯ್ಯನವರು 1966ರಲ್ಲಿ ಇದನ್ನ ಮೊದಲು ಶೋಧಿಸ್ತಾರೆ. ಆ ನಂತರ ಕನ್ನಡದಲ್ಲಿ 1968ರಲ್ಲಿ ಸೀತಾರಾಮ್ ಜಾಗೀರ್ದಾರ್ ಅವರು ಇದನ್ನ ಪ್ರಕಟಿಸ್ತಾರೆ. ಸೊ ಅದಾದ ನಂತರ ಇಲ್ಲಿ ಏನು ಅರಿಕೇಸರಿ ಪಂಪನಿಗೆ ವಿಕ್ರಮಾರ್ಜುನ ವಿಜಯವನ್ನ ಬರೆದಿದ್ದಕ್ಕೆ ಧರ್ಮಪುರ ಅಂತಕ್ಕಂಥ ಗ್ರಾಮವನ್ನ ದತ್ತಿಯಾಗಿ ನೀಡಿದ್ದಂತ ವಿಚಾರವನ್ನ ಇದು ಹೇಳುತ್ತೆ. ಹಾಗಾಗಿ ಇದು ಧರ್ಮ ಶಾಸನ ಅನ್ನುವಂಥದ್ದನ್ನ ನಾವಿಲ್ಲಿ ತಿಳ್ಕೊಳ್ಬೇಕು. ಸೊ ಈ ಶಾಸನದಲ್ಲಿ ಈತನ ತಂದೆಯ ಹೆಸರು ಲಿಖಿತವಾಗಿರುವುದು ಭೀಮಪ್ಪಯ್ಯ ಅಂತ. ಆದ್ರೆ ಪಂಪ ಭಾರತದಲ್ಲಿ ಈತನ ತಂದೆಯ ಹೆಸರು ಲಿಖಿತವಾಗಿರುವುದು ಅಭಿರಾಮದೇವ ಅಂತ ನೆನ್ಪಿಟ್ಕೊಳ್ಬೇಕು. ಪಂಪ ಭಾರತದಲ್ಲಿ ಪಂಪನ ತಂದೆಯ ಹೆಸರು ಅಭಿರಾಮದೇವ ಅಂತ. ಆದರೆ ಈ ಶಾಸನದಲ್ಲಿ ಯಾವ ಶಾಸನ? ಗಂಗಾಧರಂ ಶಾಸನ ಅಥವಾ ಜಿನವಲ್ಲಭನ ಶಾಸನ ಏನಿದೆಯೋ ಈ ಶಾಸನದಲ್ಲಿ ಪಂಪನ ತಂದೆಯ ಹೆಸರು ಭೀಮಪ್ಪಯ್ಯ ಅಂತ ಲಿಖಿತವಾಗಿದೆ. ಅದನ್ನು ಕೂಡ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಸೊ ಈತ ಯಾರು ಜಿನವಲ್ಲಭ ತನ್ನ ಅಣ್ಣ ಪಂಪನ ಹೆಸರಿನಲ್ಲಿ ಕವಿತಾ ಗುಣಾರ್ಣವ ತಟಾಕ ಅಂತಕ್ಕಂಥ ಕೆನೆಯನ್ನ ನಿರ್ಮಿಸಿದ್ದು ಕೂಡ ಇದೇ ಶಾಸನದಲ್ಲಿ ನಮ್ಗೆ ತಿಳಿದು ಬರುತ್ತೆ. ಯಾವುದು? ಕವಿತಾ ಗುಣಾರ್ಣವ ತಟಾಕ. ಕವಿತಾ ಗುಣಾರ್ಣವ ಅಂದ್ರೆ ಯಾರು? ಪಂಪ. ಅದು ಏನು? ಪಂಪನಿಗಿರ್ತಕ್ಕಂತಹ ಬಿರುದು, ನೆನ್ಪಿಟ್ಕೊಳ್ಬೇಕು ಇದನ್ನು ಕೂಡ. ಸೊ ಇದನ್ನ ಗಂಗಾಧರಂ ಶಾಸನ ಅಂತ ಕರೆದವರು ನೆಲಟೂರಿ ವೆಂಕಟರಮಣ ಅವರು. ಆದ್ರೆ ಕುರ್ಕ್ಯಾಲ ಶಾಸನ ಅಂತ ಕರೆದವರು GS ಗಾಯಿ ಅವರು. ಕುರ್ಕ್ಯಾಲ ಶಾಸನ ಅಂತ ಯಾರು ಕರೆದಿದ್ದಾರೆ ಅಂತ ಕೇಳಿದ್ರೆ GS ಗಾಯಿ ಅವರು ಹೇಳ್ಬೇಕು. ಗಂಗಾಧರಂ ಶಾಸನ ಅಂತ ಕೇಳಿದ್ರೆ ಎನ್ ವೆಂಕಟರಮಣಯ್ಯ ಅಥವಾ ನೆಲಟೂರಿ ವೆಂಕಟರಮಣಯ್ಯ ಅವರು ಕರೆದಿದ್ದಾರೆ ಅನ್ನುವಂಥದ್ದನ್ನ ನಾವಿಲ್ಲಿ ಗುರುತಿಸ್ಕೊಳ್ಬೇಕು. ಸೊ ಇವಿಷ್ಟು ಈ ಗಂಗಾಧರಂ ಶಾಸನದ ಕುರಿತಾದ ಮಾಹಿತಿ. ಇನ್ನು 5ನೆಯ ಪ್ರಶ್ನೆ, ಕನ್ನಡ ಮಾತು ತಲೆ ಎತ್ತುವ ಬಗೆ. ಈ ಭಾಷಣ ಮಾಡಿದವರು ಯಾರು ಅಂತ ಕೇಳಿದ್ದಾರೆ. ಸೊ ಈ ಭಾಷಣ ಮಾಡಿದವರು ನಿಮ್ಗೆಲ್ಲ ಗೊತ್ತೇ ಇರುತ್ತೆ. BM ಶ್ರೀ 1911ರ ಡಿಸೆಂಬರ್ನಲ್ಲಿ ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘದವರು ಇವ್ರನ್ನ ಕರೆಸಿ ವಾರ್ಷಿಕ ಸಭೆಯಲ್ಲಿ ಮಾತನಾಡ್ಲಿಕ್ಕೆ ಕೊಟ್ಟಾಗ ಇವರು ಈ ಕನ್ನಡ ಮಾತು ತಲೆ ಎತ್ತುವ ಬಗ್ಗೆ ಹೇಗೆ ಅನ್ನುವಂಥದ್ದನ್ನ ಇಲ್ಲಿ ಮಾತಾಡ್ತಾರೆ. ಸೊ ಇದು ಬಹಳ ಫೇಮಸ್ ಆದಂತಹ ಒಂದು ಮಾತು, ಅದನ್ನ ನಾವಿಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕು. ಸೊ BM ಶ್ರೀ ಅವರನ್ನ ನಾವು ಸಂಪೂರ್ಣವಾಗಿ ಅಧ್ಯಯನ ಮಾಡಿದ್ರೆ ಇಲ್ಲಿಂದ ಮಾರ್ಕ್ ಕದಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಇವರು ಸ್ವಲ್ಪನೇ ಕೃತಿಗಳನ್ನು ಬರೆದಿರೋದ್ರಿಂದ ನಾವು ಅದನ್ನ ಇಲ್ಲಿ ನೋಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಇವರಿಗೆ ರಾಜಸೇವಾಸಕ್ತ ಅಂತಕ್ಕಂತಹ ಒಂದು ಬಿರುದನ್ನು ಕೂಡ ನೀಡಿದ್ರು. ಇವರ ಕೃತಿಗಳು ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಇಂಗ್ಲಿಷ್ ಗೀತೆಗಳಂತಕ್ಕಂತಹದ್ದು ಒಂದು ಯುಗ ಪ್ರವರ್ತಕ ಕೃತಿ. ಆ ನಂತರ ಕನ್ನಡದ ಬಾವುಟ, ಮೊನ್ನೆ ನಾನು ಹೇಳಿದ್ದೆ 1938ರಲ್ಲಿ ಪ್ರಕಟವಾದಂತ ಈ ಕನ್ನಡ ಬಾವುಟ ಕ್ರಿಸ್ತ ಶಕ 7ನೇ ಶತಮಾನದಿಂದ ಹಿಡಿದು 20ನೇ ಶತಮಾನದವರೆಗೆ ಯಾರ್ಯಾರು ಕವಿಗಳು ಬರ್ತಾರೋ ಅಂತಹ, ಅಂದ್ರೆ ಪ್ರಾಚೀನ, ಆಧುನಿಕ ಮತ್ತು ಇತ್ತೀಚಿನ ಕವಿಗಳು ಯಾರ್ಯಾರು ಇಷ್ಟ ಆಗಿದಾರೋ BM ಶ್ರೀ ಅವರಿಗೆ ಆ ಎಲ್ಲ ಕವಿಗಳ ಕವನಗಳನ್ನ, ಇಂಪಾರ್ಟೆಂಟ್ ಆದ ಮತ್ತು ಬಹುಮುಖ್ಯವಾದ ಕವನಗಳನ್ನ ಈ ಕನ್ನಡ ಬಾವುಟ ಅಂತಕ್ಕಂತಹ ಕವನ ಸಂಕಲನದಲ್ಲಿ ಅವರು ಸಂಕಲಿಸಿದರು. ಇನ್ನು ಅವರ ಇನ್ನೊಂದು ಕೃತಿ ಕವನ ಸಂಕಲನ ಪಂಗನಸುಗಳು ಅಂತಕ್ಕಂಥದ್ದು. ಸೊ ಇದು 1943ರಲ್ಲಿ ಪ್ರಕಟವಾಗಿದೆ. ಇದರಲ್ಲಿ ದೇಶಭಕ್ತಿ, ರಾಜಭಕ್ತಿ ಮತ್ತೆ ಬೇರೆ ಬೇರೆ ರೀತಿಯ ಕವನಗಳನ್ನ ಇದರಲ್ಲಿ ಬರೆದಿದ್ದಾರೆ. ಇನ್ನು ಅವರ ಗದಾಯುದ್ಧ ನಾಟಕ 1926ರಲ್ಲಿ ಪ್ರಕಟ ಆಗಿದೆ. ಅದನ್ನು ಕೂಡ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಈ ಗದಾಯುದ್ಧದ ಸಂದರ್ಭ ಏನು ರನ್ನನ ಕೃತಿಯನ್ನ ಯಾವ ರೀತಿನಲ್ಲಿ ಸಿಂಹಾವಲೋಕನ ಕ್ರಮವನ್ನು ಮಾಡಿದಾನೋ
ಆ ರೀತಿನಲ್ಲಿದೆ. ಇದು ಏನು ರುದ್ರ ನಾಟಕಗಳನ್ನ ಅಭ್ಯಾಸ ಮಾಡ್ಲಿಕ್ಕೆ ಬಹಳ ಉತ್ತಮವಾದಂತ ಒಂದು ನಾಟಕ ಇದು ಗದಾಯುದ್ಧ ನಾಟಕ. ಸೊ ಅಶ್ವತ್ಥಾಮನ್ ಇದು ಕೂಡ ರುದ್ರ ನಾಟಕ 1929ರಲ್ಲಿ ಪ್ರಕಟ ಆಗಿದೆ. ಇದು ಸಾಫೋಕ್ಲಿಸ್ ನ ಎಜಾಕ್ಸ್ ನಾಟಕದ ಕನ್ನಡ ಅನುವಾದ. ಇದು ಸಾಫೋಕ್ಲಿಸ್ ನ ಎಜಾಕ್ಸ್ ನಾಟಕದ ಕನ್ನಡ ಅನುವಾದ ಅಶ್ವತ್ಥಾಮನ್ ನಾಟಕ ಸಾಫೋಕ್ಲಿಸ್ ನ ಎಜಾಕ್ಸ್ ನಾಟಕದ ಕನ್ನಡ ಅನುವಾದ ಮತ್ತು ರುದ್ರ ನಾಟಕ ಕೂಡ ಹೌದು. ಅದನ್ನು ಕೂಡ ನಾವಿಲ್ಲಿ ನೆನಪಿನಲ್ಲಿ ಇಟ್ಕೊಳ್ಬೇಕು. ಇನ್ನು ಪಾರಸಿಕರು 1935ರಲ್ಲಿ ಪ್ರಕಟವಾದಂತ ಇದು ಈಸ್ಕಿಲಸ್ ನ ಪರ್ಸೆ ನಾಟಕದ ಅನುವಾದ. ಈಸ್ಕಿಲಸ್ ನ ಪರ್ಸೆ ನಾಟಕದ ಅನುವಾದ ಪಾರಸಿಕರು ಪರ್ಸೆ ಪಾರಸಿಕರು ಇದನ್ನ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಸೊ ಇನ್ನು ಕನ್ನಡಿಗರೇ ಒಳ್ಳೆಯ ಸಾಹಿತ್ಯ ಅಂತಕ್ಕಂಥ ಕೃತಿನಲ್ಲಿ ಅವರು ತಮ್ಮ ಲೇಖನಗಳನ್ನ, ಭಾಷಣಗಳನ್ನ, ನುಡಿಮುತ್ತುಗಳನ್ನ, ಮುನ್ನುಡಿಗಳನ್ನ ಬರೆದಿದ್ದಾರೆ. ಅದನ್ನು ಕೂಡ ಇಲ್ಲಿ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಸೊ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಈ ಕನ್ನಡಿಗರಿಗೆ ಒಳ್ಳೆಯ ಸಾಹಿತ್ಯ ಅಂತಕ್ಕಂಥ ಕೃತಿಯಲ್ಲಿ 3ನೇ ಭಾಗದಲ್ಲಿ ಕಾವ್ಯಾವಲೋಕನಕ್ಕೆ, ಇಷ್ಟೊತ್ತು ನಾವು ಮಾತನಾಡಿದ್ವಲ್ಲ, ಏನ್ 2ನೇ ನಾಗವರ್ಮ ಕಾವ್ಯಾವಲೋಕನದ ಕುರಿತು ಮಾತಾಡಿದ್ವಲ್ಲ, ಆ ಕಾವ್ಯಾವಲೋಕನಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಮಾಹಿತಿಗಳನ್ನ ಅದರಲ್ಲಿ ಅವರು ಕೊಟ್ಟಿದ್ದಾರೆ. ಸೊ ಅದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ನೋಡ್ಬೇಕು. ಸೊ ಇವಿಷ್ಟನ್ನ ನಾವು ಗಮನಿಸ್ಕೊಂಡ್ರೆ ಇವರ ವಿಶೇಷವಾದಂತಹ ಕೃತಿಗಳನ್ನ ಮುಗಿಸಿದ ಹಾಗೆ ಆಗುತ್ತೆ. ಏನು ಇಂಗ್ಲಿಷ್ ಗೀತಗಳು, ಕನ್ನಡ ಬಾವುಟ, ವಂಗನಸುಗಳು, ಇವು ಕವನ ಸಂಕಲನಗಳು 3 ಅವುಗಳನ್ನ ನೆನ್ಪಿಟ್ಕೊಳ್ಳಿ. ಇನ್ನು 3 ನಾಟಕ ಗದಾಯುದ್ಧ, ಅಶ್ವತ್ಥಾಮನ್, ಪಾರಸಿಕರು 3 ನಾಟಕ, ಅದನ್ನ ನೆನಪಿಟ್ಕೊಳ್ಬೇಕು. ಸೊ ಇನ್ನು ಇವರು ಇಂಗ್ಲಿಷ್ ಅಲ್ಲಿ ಒಂದು ಬುಕ್ ಬರೆದಿದ್ದಾರೆ, ಎ ಹ್ಯಾಂಡ್ ಬುಕ್ ಆಫ್ ರಿಟಾರಿಕ್ ಅಂತಕ್ಕಂತಹ ಬುಕ್. ಅದು ಬಹಳ ಫೇಮಸ್ ಆದಂತ ಬುಕ್ ಇಂಗ್ಲಿಷ್ ಅಲ್ಲಿ. ಅದನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು. ಇತರೆ ಬರೆದಿದ್ದಾರೆ ಅವರು, ಅವುಗಳನ್ನ ನೀವು ಓದ್ಕೊಳ್ಬೇಕು. ಕನ್ನಡ ಛಂದಸ್ಸಿನ ಚರಿತ್ರೆ, ಕನ್ನಡ ಸಾಹಿತ್ಯದ ಚರಿತ್ರೆ, ಕನ್ನಡಿಗರಿಗೆ ಒಳ್ಳೆಯ ಸಾಹಿತ್ಯ, ಇಸ್ಲಾಂ ಸಂಸ್ಕೃತಿ, ಶ್ರೀ ಸಾಹಿತ್ಯ, ಇವಿಷ್ಟನ್ನ ಓದ್ಕೊಂಡ್ರೆ ಆಲ್ಮೋಸ್ಟ್ ಆಲ್ BM ಶ್ರೀ ಅವರನ್ನ ಓದಿಕೊಂಡ ಹಾಗೆ. ಆದ್ರೆ ಇಂಗ್ಲಿಷ್ ಗೀತಗಳು ಅಂತಕ್ಕಂಥದ್ದು ಇದೆಯಲ್ಲ, ಅದು ಅನುವಾದ ಕವನ ಸಂಕಲನ. ಅದರಿಂದ ಯಾವ್ಯಾವ ಕವನವನ್ನ ಯಾವ್ಯಾವ ಕವಿಯ, ಇಂಗ್ಲಿಷ್ನ ಯಾವ್ಯಾವ ಕವಿಯ ಅಥವಾ ಗ್ರೀಕ್ನ ಯಾವ್ಯಾವ ಕವಿಯ ಅಥವಾ ಬೇರೆ ಕನ್ನಡದಲ್ಲದ ಬೇರೆ ಯಾವ ಕವಿಗಳಿಂದ ಅನುವಾದ ಮಾಡಿದ್ದಾರೆ ಅಂತ ಕೇಳ್ತಾರೆ. ಅದನ್ನೊಂಚೂರು ಗಮನಿಸ್ಕೊಳ್ಬೇಕು ನೀವು. ಸೊ ಅದನ್ನ ಬಿಟ್ರೆ ಇವಿಷ್ಟು ಗಮನಿಸ್ಕೊಂಡ್ರೆ BM ಶ್ರೀ ಅವರನ್ನ ನೀವು ಆಲ್ಮೋಸ್ಟ್ ಆಲ್ ನೋಡಿಕೊಂಡ ಹಾಗೇನೆ ಆಗುತ್ತೆ. ಇನ್ನ ಗೋವಿಂದ ಪೈ ಅವರು ಕನ್ನಡದ ಮೊದಲ ಪ್ರಾಸ ತ್ಯಜಿಸಿ ಬರೆದಂತ ಕವಿ. ಅವರ ಕನ್ನಡದ ಮೊರೆ ಅವರ ಪ್ರಬಂಧ ಸಂಕಲನ. ಇದರಲ್ಲಿ ಭಾಷಣಗಳು ಮತ್ತು ಲೇಖನಗಳು, ಕೆಲವು ಕೃತಿಗಳು ಕೂಡ, ಆತ್ಮಾವಲೋಕನ ಮಾಡಿಕೊಂಡಂತ ವಿಚಾರಗಳು ಕೂಡ ಇದರಲ್ಲಿ ಇದಾವೆ. ಸೊ ಅದನ್ನು ಕೂಡ ನಾವಿಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕು. ಅವರ ವಲಯ ಅಂತಕ್ಕಂತಹದ್ದು ಏನು ಪ್ರಾಸವನ್ನು ತ್ಯಜಿಸಿ ಬರೆದಂತ ಪದ್ಯ. ಅದು ಆ ಸಂದರ್ಭದಲ್ಲಿ ಅವರು ಒಂದು ಮಾತನ್ನ ಹೇಳ್ತಾರೆ, ಮೊನ್ನೆ ಕೂಡ ಹೇಳಿದೆ, ಏನು ಇಂದು ನಡೆದ ಮೇಕೆದಾರಿಯೇ ಮುಂದೆ ಹೆದ್ದಾರಿ ಅನ್ನುವಂತ ಮಾತು. ನಾವು ಅದನ್ನ ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು. ಇನ್ನು ಅವರು ಪ್ರಥಮ ಸುನಿತವನ್ನು ಕೂಡ ಬರೀತಾರೆ, ಅದನ್ನ ನಾವು ಇಲ್ಲಿ ಗಮನದಲ್ಲಿ ಇಟ್ಕೊಳ್ಬೇಕು. ಆನಂತರ ಪ್ರಥಮ ಪೈ ಅವರ ಕುರಿತಾಗಿ ಆದ್ರೆ, ಆನಂತರ ಪಂಜೆ ಮಂಗೇಶರಾಯರದು ಬಿ ಇದೆ ನೋಡಿ, ಪಂಜೆ ಮಂಗೇಶರಾಯರದು. ಇವರು ದಕ್ಷಿಣ ಕನ್ನಡದಲ್ಲಿ ನವೋದಯ ಕಾಲದಲ್ಲಿ ಮಂಗಳೂರಿನಲ್ಲಿ, ಏನು ದಕ್ಷಿಣ ಕನ್ನಡ ಅದರಲ್ಲೂ ವಿಶೇಷವಾಗಿ ಮಂಗಳೂರಿನಲ್ಲಿ ನವೋದಯದ ಮುಂದಾಳತ್ವವನ್ನು